Hello my dear students, how are you all? I hope you all fine. And today I am back with a new topic in coordination chemistry, a very interesting and finest topic in coordination chemistry, that is crystal field theory, CFT. Okay, so till now we have discussed about so many important topics in coordination chemistry. Okay, CFT also a very important topic for your NEET and JEE exam. Okay, NEET ಮತ್ತು JEE exams ಗೆ ತುಂಬಾ important topic CFT ಆಗಿರುತ್ತೆ. So before going to the CFT, we have discussed most important theories in coordination chemistry. Coordination compounds ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ most important theories ನಾವು ಡಿಸ್ಕಸ್ ಮಾಡಿದ್ವಿ. Okay, while studying bonding in coordination compounds, okay, while studying bonding in coordination compounds, we have discussed about two most important theory. ಎರಡು most important theory ಡಿಸ್ಕಸ್ ಮಾಡಿದ್ವಿ. ಯಾವುದು ಇರಬಹುದಾಗಿದೆ ಅದು? ಯಾವ ಥಿಯರೀಸ್ ಅಪ್ಪ ಅಂತಂದ್ರೆ the first theory is VBT theory. Werner's theory. The first theory is Werner's theory. And the second theory is VBT, valence bond theory. So what is Werner's theory? So what Werner tells about a coordination, bonding in coordination compounds, and what is VBT theory? So ಹಾಗಾದ್ರೆ ಇಲ್ಲಿ ಹೇಳಬೇಕು ಅಂತಂದ್ರೆ CFT ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈಗ VBT ಮತ್ತು Werner's theory ಬಗ್ಗೆ ಒಂದು ಸ್ವಲ್ಪ ರಿಕಾಲ್ ಮಾಡೋಣ. ಏನು ಹಾಗಾದ್ರೆ Werner's theory ಅಲ್ಲಿ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ವರ್ನರ್, ನೊಬೆಲ್ ಪ್ರೈಸ್ ಸಿಕ್ತು ವರ್ನರ್ಸ್ ಒಂದು ಈ ಡಿಸ್ಕವರಿಗೆ, ಬಾಂಡಿಂಗ್ನ ಸ್ಟಡಿ ಮಾಡಿದ್ದಕ್ಕೆ. ಹಾಗಾದರೆ ವರ್ನರ್ಸ್ ಏನು ಹೇಳ್ತಾರೆ ಅಂತಂದ್ರೆ ಬಾಂಡ್ ಅಂತ ಏನಿದೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ, ದಟ್ ಬಾಂಡ್ ಇಸ್ ಕೋಆರ್ಡಿನೇಟ್ ಬಾಂಡ್. ದ ಬಾಂಡ್ ಎಕ್ಸಿಸ್ಟ್ ಬಿಟ್ವೀನ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಆ್ಯಂಡ್ ಎ ಲಿಗ್ಯಾಂಡ್ ಇಸ್ ಕೋಆರ್ಡಿನೇಟ್ ಬಾಂಡ್. ಓಕೆ, ಬಾಂಡ್ ಏನು ಫಾರ್ಮ್ ಆಗಿರುತ್ತೆ ಮೆಟಲ್ ಮತ್ತು ಲಿಗ್ಯಾಂಡ್ ಮಧ್ಯೆ, ಅದು ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳ್ತಾರೆ, ರೈಟ್? ಹಾಗಾದರೆ VBT ಥಿಯರಿಲಿ ಏನು ಹೇಳ್ತಾರೆ? ಅಕಾರ್ಡಿಂಗ್ ಟು VBT ಥಿಯರಿ, ದ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಎ ಲಿಗ್ಯಾಂಡ್ ಇಸ್ ಪ್ಯೂರ್ಲಿ ಅ ಕೋವಲೆಂಟ್. ಓಕೆ, ಕೋವಲೆಂಟ್ ಬಾಂಡ್ ಇದೆ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು VBT. ಓಕೆ, ಆ್ಯಂಡ್ ಬಟ್ ಅಕಾರ್ಡಿಂಗ್ ಟು CFT, ಕ್ರಿಸ್ಟಲ್ ಫೀಲ್ಡ್ ಥಿಯರಿ, the bond present between metal and ligand is purely ionic. It is purely ionic. And this is the beauty of coordination chemistry. ನೋಡಿ, ವರ್ನರ್ಸ್ ಹೇಳ್ತಾರೆ ಏನಂತ, ಏನು ಮೆಟಲ್ ಮತ್ತು ಲಿಗ್ಯಾಂಡ್ ಬಂದೆ ಬಾಂಡ್ ಫಾರ್ಮ್ ಆಗಿದೆ, ದಟ್ ಬಾಂಡ್ ಮಸ್ಟ್ ಬಿ ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳ್ತಾರೆ. ಆ್ಯಂಡ್ ಅಕಾರ್ಡಿಂಗ್ ಟು VBT, ದ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಲಿಗ್ಯಾಂಡ್ ಇಸ್ ಪ್ಯೂರ್ಲಿ ಕೋವಲೆಂಟ್. But according to CFT, the bond present between metal and ligand is ionic. So we have to discuss the bonding in coordination chemistry using this CFT, crystal field theory. ಅರ್ಥ ಆಯ್ತಲ್ಲ ಹೇಗೆ ಅಂತ ನೋಡಿ. ವರ್ನರ್ಸ್ ಪ್ರಕಾರ ಈ ರೀತಿ ಬಾಂಡ್ ಇದೆ, ಅಕಾರ್ಡಿಂಗ್ ಟು VBT ಈ ರೀತಿ ಬಾಂಡ್ ಇದೆ, CFT ಪ್ರಕಾರ ದಟ್ ಬಾಂಡ್ ಮಸ್ಟ್ ಬಿ ಅಯೋನಿಕ್. ಸೊ ಹೇಗೆ ಸರ್ ಅಯೋನಿಕ್ ಆಗುತ್ತೆ ಹಾಗಾದರೆ? ಸೊ ಅದನ್ನು ಡಿಸ್ಕಸ್ ಮಾಡೋಣ ಇನ್ ಡೀಟೇಲ್ ಆಗಿ. ಹಾಗಾದ್ರೆ ಇನ್ನೊಂದು ಏನಪ್ಪ ಹೇಳ್ಬೋದು ಅಂದರೆ ಕೋಆರ್ಡಿನೇಟ್ ಅಂದರೆ ವರ್ನರ್ಸ್ ಥಿಯರಿಲಿ ವರ್ನರ್ಸ್ ಆಲ್ಸೋ ಎಕ್ಸ್ಪ್ಲೇನ್ಡ್ ಅಬೌಟ್ ದ ವೇಲೆನ್ಸಿ ಆಫ್ ಅ ಸೆಂಟ್ರಲ್ ಮೆಟಲ್ ಆಟಮು ಟೂ ಕೈಂಡ್ಸ್ ಆಫ್ ವೇಲೆನ್ಸಿನ ಎಕ್ಸ್ಪ್ರೆಸ್ ಮಾಡುತ್ತೆ, ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ. ಬಟ್ ಅಕಾರ್ಡಿಂಗ್ ಟು VBT ಏನು ಹೇಳ್ತು? VBT ಒಂದು ಹ್ಯೂಜ್ ಅಸಂಪ್ಷನ್ಸ್ನ ನಮಗೆ ಕೊಡ್ತು. ಇಟ್ ಡಿಸ್ಕಸ್ಡ್ ಅಬೌಟ್ ಜಾಮಿಟ್ರಿ ಆಫ್ ದ ಕಾಂಪ್ಲೆಕ್ಸ್, ಒಂದು ಜಾಮಿಟ್ರಿ ಏನಿರುತ್ತೆ, ಹೈಬ್ರಿಡೇಷನ್ ಏನಿರುತ್ತೆ ಅಂತ ಹೇಳ್ಬೋದು, ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡ್ತು, ಅದು VBT ಥಿಯರಿ. ಹಾಗಾದ್ರೆ ಸೊ ವಾಟ್ ಆರ್ ದ ಲಿಮಿಟೇಷನ್ಸ್? ಓಕೆ, what are the limitations we have discussed in Werner's VBT theory? ಏನು ಲಿಮಿಟೇಷನ್ಸ್ ಇತ್ತು, ಆ ಲಿಮಿಟೇಷನ್ಸ್ಗೆಲ್ಲ CFT give a clear explanation for that. So what are the limitations then? VBT ಪ್ರಕಾರ ಲಿಮಿಟೇಷನ್ಸ್ ಏನಪ್ಪ ಅಂತಂದ್ರೆ, ಸೊ ವಾಟ್ ಆರ್ ದ ಫೇಲ್ಯೂರ್ಸ್ ಆಫ್ VBT? ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ನೋಡ್ಬೋದು ವೀಡಿಯೋಸ್ನ. VBT ಅಂತ ಮೇನು ಲಿಮಿಟೇಷನ್ ಏನಪ್ಪ ಅಂದರೆ, ಇಟ್ ಡಸಂಟ್ ಗಿವ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಎ ಸ್ಟ್ರಾಂಗ್ ಲಿಗ್ಯಾಂಡ್ ಆ್ಯಂಡ್ ವೀಕ್ ಲಿಗ್ಯಾಂಡ್. ಲಿಗ್ಯಾಂಡ್ ಡಿಫ್ರೆನ್ಸ್ ಅಂದರೆ ಒಂದು ಸ್ಟ್ರಾಂಗ್ ಲಿಗ್ಯಾಂಡ್ ವೀಕ್ ಲಿಗ್ಯಾಂಡ್ ನಾನು ಡಿಫ್ರೆನ್ಸ್ನ ಹೇಳಿಲ್ಲ VBT ಥಿಯರಿಲಿ. ಸೊ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಹಾಗೆ ಜಾಮಿಟ್ರಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಕೆಲವೊಂದು ಜಾಮಿಟ್ರೀಸ್, ಒಂದು ಸ್ಕ್ವೇರ್ ಪ್ಲಾನ್ ಬರುತ್ತೆ, ಇನ್ನೊಂದು ಟೆಟ್ರಾಹೆಡ್ರಲ್ ಬರುತ್ತೆ, ಏನು ಡಿಫ್ರೆನ್ಸ್ ಅದಕ್ಕೆ ಅಂತ CFT ಥಿಯರಿಯಲ್ಲಿ ಕ್ಲಿಯರ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ. ಹಾಗಾದರೆ ನಾವೀಗ CFT ಥಿಯರಿ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ನಿಮಗೀಗ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು, ತುಂಬ ಚೆನ್ನಾಗಿದೆ, ಆರಾಮಾಗಿ ಖುಷಿಯಾಗಿ ಡಿಸ್ಕಸ್ ಮಾಡೋಣ ಇದನ್ನು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಫಾರ್ ಯುವರ್ NEET ಆ್ಯಂಡ್ JEE ಎಕ್ಸಾಮ್ಸ್ ಆ್ಯಂಡ್ ಥಿಯರಿ ಎಕ್ಸಾಮ್ ಆಲ್ಸೋ. ಈ CFT ಥಿಯರಿಯಿಂದ ನಿಮಗೆ ಥಿಯರಿ ಎಕ್ಸಾಮ್ಗೆ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಓಕೆ, ಒಂದು ಜಾಮಿಟ್ರಿ ಒಂದು ಡಯಾಗ್ರಾಮ್ ಬರುತ್ತೆ, ಅಲ್ಲಿ ಆಕ್ಟಾಹೆಡ್ರಲ್ ಮತ್ತು ಟೆಟ್ರಾಹೆಡ್ರಲ್ ಸ್ಪ್ಲಿಟ್ಟಿಂಗ್ ಅಂತ ಕೇಳ್ತಾರೆ, ಆ ಒಂದು ಕ್ವಶನ್ 2 ಮಾರ್ಕ್ಸ್ಗೆ ಬರ್ಬೋದು ನಿಮಗೆ. ಹಾಗೆ NEET ಮತ್ತು JEE ಎಕ್ಸಾಮ್ಸಲ್ಲಿ ನಿಮಗೆ ಕ್ವಶನ್ಸು ಅರೈಸ್ ಆಗುತ್ತೆ CFT ಥಿಯರಿಲಿ, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆದರೆ ಆರಾಮಾಗಿ ಕಲಿಯೋಣ, ಖುಷಿಯಾಗಿ ಕಲಿಯೋಣ ಏನು ಟಾಪಿಕ್ ಅಂತ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ದೆನ್ ವಾಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ? ಸರ್ ಏನು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತಂದರೆ, ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಸ್ಲೈಡ್ನ ಪಾಸ್ ಮಾಡಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತಂದರೆ ಏನಿರ್ಬೋದು ಹಾಗಾದರೆ ಡಿಸ್ಕಸ್ ಮಾಡೋಣ. ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ ಏನಪ್ಪ ಅಂತಂದ್ರೆ,
ಹೇಳಿದ್ವಿ ನಾವು ಪ್ಯೂರ್ಲಿ ಅಯೋನಿಕ್ ಅಂತ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ the bond present between ligand and metal is purely ionic. Okay, the bond formed between metal and ligand is purely ionic ಅಂತ ಹೇಳ್ತೀವಿ. That is the main assumption of crystal field theory. Okay, crystal field theory main assumption ಹೇಳ್ತೀವಿ. Slide pass ಮಾಡಿ. Okay, so main assumption ನೋಡಿ. Next one. Okay, according to CFT, the bonding between a central metal ion and the ligand arises from purely electrostatic interaction. So electrostatic interaction anta ide. Okay, we have discussed about electrostatic interaction andre electrostatic force of attraction ivar class 11, right? Class 11 alli ionic bond ಹೇಗೆ ಫಾರ್ಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಓಕೆ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಬಿಟ್ವೀನ್ ಕ್ಯಾಟಯಾನ್ ಆ್ಯಂಡ್ ಆನಿಯಾನ್ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾದ್ರೆ ನೋಡಿ, CFT ವಾಸ್ ಡೆವಲಪ್ಡ್ ಬೈ ಹ್ಯಾನ್ಸ್ಬೆತ್ ಆ್ಯಂಡ್ ವ್ಯಾನ್ ಬ್ಲ್ಯಾಕ್ ಅಂತ ಸೈಂಟಿಸ್ಟ್ಗಳು ಇದನ್ನು ಡಿಸ್ಕವರ್ ಮಾಡ್ತಾರೆ. ಸೊ ಹಾಗಾದರೆ ಅಕಾರ್ಡಿಂಗ್ ಟು CFT ಸ್ಟೇಟ್ಮೆಂಟ್ ನೋಡಿದ್ರೆ ಮೇನ್ ಅಸಂಪ್ಷನ್ ಏನಿದೆ, ದ ಬಾಂಡಿಂಗ್ ಬಿಟ್ವೀನ್ ಸೆಂಟ್ರಲ್ ಮೆಟಲ್ ಆಟಮ್ ಆ್ಯಂಡ್ ಅ ಲಿಗ್ಯಾಂಡ್ ಇಸ್ ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್, ಅಂದರೆ ಪ್ಯೂರ್ಲಿ ಅಯೋನಿಕ್ ಅಂತ ಹೇಳ್ತೀವಿ. ಸೊ ಯಾಕೆ ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್? ಬಿಕಾಸ್ ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ ದಟ್ ಇಸ್ ಹ್ಯಾಸ್ ಪಾಸಿಟಿವ್ ಚಾರ್ಜ್, ರೈಟ್, ಆ್ಯಂಡ್ ಲಿಗ್ಯಾಂಡ್ ಏನಿದೆ ನೆಗೆಟಿವ್ ಚಾರ್ಜ್ ಅನ್ಕೋತೀವಿ. ಓಕೆ, ನೆಗೆಟಿವ್ ಚಾರ್ಜ್ ನೋಡಿ, ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಪಾಸಿಟಿವ್ ಚಾರ್ಜ್ ಇದೆ ಆ್ಯಂಡ್ ಲಿಗ್ಯಾಂಡ್ ನೆಗೆಟಿವ್ ಚಾರ್ಜ್ ಇದೆ. ಪಾಸಿಟಿವ್ ನೆಗೆಟಿವ್ ಮಧ್ಯೆ ಬರೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸರ್ ಹಾಗಾದರೆ ಲಿಗ್ಯಾಂಡ್ಸ್ ಎಲ್ಲ ನೆಗೆಟಿವ್ ಚಾರ್ಜ್ ಇರುತ್ತಾ? ಇರುತ್ತೆ, ಬಟ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದೆ. ನ್ಯೂಟ್ರಲ್ ಲಿಗ್ಯಾಂಡ್ಸಲ್ಲಿ ಯಾವ ರೀತಿ ಸರ್ ಹಾಗಾದ್ರೆ ಬರುತ್ತೆ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಹಾಗಾದರೆ ಸೆಂಟ್ರಲ್ ಮೆಟಲ್ ಆಟಮ್ ಪಾಸಿಟಿವ್ ಚಾರ್ಜ್ ಇದೆ, ಲಿಗ್ಯಾಂಡು ನೆಗೆಟಿವ್ ಚಾರ್ಜ್ ಇದೆ, ಇದ್ರ ಮೇಲೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರುತ್ತೆ, ಫಾರ್ಮ್ ಆಗೋದೇನೋ ಅಯೋನಿಕ್ ಬಾಂಡಿಂಗ್. ಹಾಗಾದ್ರೆ this is the main assumption of CFT. The bonding formed between central metal atom and a ligand is purely electrostatic. That means 100% ionic ಅಂತ ಹೇಳ್ತೀವಿ. ಗೊತ್ತಿದೆ, central metal atom is a electron pair donor and ligand is a electron pair acceptor. Ligand is a electron pair donor and metal atom is a electron pair acceptor. ಆಗ ಫಾರ್ಮ್ ಆಗೋದೆ ಒಂದು ಅಯೋನಿಕ್ ಬಾಂಡ್ ಅಂತ ಅಕಾರ್ಡಿಂಗ್ ಟು CFT ಡಿಸ್ಕಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಮೂವ್ ಆಗೋಣ ನೋಡಿ. ಈಗ ಫಸ್ಟ್ ಕ್ಲಿಕ್, ಒಂದು ಕ್ಲಿಕ್ ಮಾಡಿ ಸಾಕು. ಓಕೆ, ನೆಕ್ಸ್ಟ್ ಪಾಸ್ಟುಲೇಟ್ಸ್ನ ಓದೋಣ. ಇಲ್ಲಿ ಅಸಂಪ್ಷನ್ಸ್ ಅಂತ ಹೇಳ್ತೀವಿ. ಸಮ್ ಆಫ್ ದ ಅಸಂಪ್ಷನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು CFT, ರೈಟ್? ಹಾಗಾದರೆ ಫಸ್ಟು ಅಸಂಪ್ಷನ್ ಏನು ಅಂತ ಡಿಸ್ಕಸ್ ಮಾಡೋಣ. ನೋಡಿ ಏನು ಅಸಂಪ್ಷನ್ ಫಸ್ಟ್ ಇದೆ ಅಂತ. ದ ಲಿಗ್ಯಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಚಾರ್ಜಸ್. ವೆರಿ ಇಂಪಾರ್ಟೆಂಟ್ ಅಸಂಪ್ಷನ್. ಲಿಗ್ಯಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ತೀವಿ. ಏನು ಪಾಯಿಂಟ್ ಚಾರ್ಜಸ್ ಅಂತಂದ್ರೆ ನೋಡಿ, ಲಿಗ್ಯಾಂಡ್ ಅಂತ ಏನಿದೆ ಇಟ್ ಮೇ ಬಿ ನೆಗೆಟಿವ್ ಆರ್ ಇಟ್ ಮೇ ಬಿ ನ್ಯೂಟ್ರಲ್. ಲಿಗ್ಯಾಂಡ್ಸಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತಲೂ ಬರುತ್ತೆ, ನೆಗೆಟಿವ್ ಲಿಗ್ಯಾಂಡ್ಸ್ ಅಂತಲೂ ಬರುತ್ತೆ, ರೈಟ್? ನೆಗೆಟಿವ್ ಲಿಗ್ಯಾಂಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ CN-, ಓಕೆ, Cl- ಅಂತ. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂದರೆ NH3, ಓಕೆ, H2O. ದೀಸ್ ಆರ್ ನ್ಯೂಟ್ರಲ್ ಲಿಗ್ಯಾಂಡ್ಸ್, ರೈಟ್? ಹಾಗಾದರೆ ದ ಲಿಗ್ಯಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಚಾರ್ಜಸ್ ಇನ್ ಕೇಸ್ ಆಫ್ ನೆಗೆಟಿವ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಏನಪ್ಪ ಅಂತಂದ್ರೆ ಲಿಗ್ಯಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಚಾರ್ಜಸ್ ಇನ್ ಕೇಸ್ ಆಫ್ ಅಯಾನಿಕ್ ಲಿಗ್ಯಾಂಡ್ಸ್. ಅಯಾನಿಕ್ ಲಿಗ್ಯಾಂಡ್ಸ್ ಅಲ್ಲಿ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇದೆ, ಇಟ್ ಹ್ಯಾಸ್ ಎ ಪಾಸಿಟಿವ್ ಚಾರ್ಜ್. ಅಯಾನಿಕ್ ಲಿಗ್ಯಾಂಡ್ ಅಲ್ಲಿ ನೆಗೆಟಿವ್ ಅಯಾನ್ ಇದೆ, ಆಗ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ದಿಸ್ ಇಸ್ ಇನ್ ಕೇಸ್ ಆಫ್ ಅಯಾನಿಕ್ ಲಿಗ್ಯಾಂಡ್. ಸೊ ಲಿಗ್ಯಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಚಾರ್ಜಸ್ ಇನ್ ಕೇಸ್ ಆಫ್ ನೆಗೆಟಿವ್ ಅಯಾನ್ಸ್. ನೆಗೆಟಿವ್ ಲಿಗ್ಯಾಂಡ್ಸ್ ಅನ್ನೋ ಕೇಸಲ್ಲಿ ಅದನ್ನು ನಾವು ಪಾಯಿಂಟ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಡೈಪೋಲ್. ಓಕೆ, ನ್ಯೂಟ್ರಲ್ ಲಿಗ್ಯಾಂಡ್ಸ್ಗಳೇನಿದೆ ಅದನ್ನು ನಾವು ಲಿಗ್ಯಾಂಡ್ಸ್ನ ಅವಾಗ ನ್ಯೂಟ್ರಲ್ ಮಾಲಿಕ್ಯೂಲ್ಸಲ್ಲಿ ಡೈಪೋಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡೈಪೋಲ್ಸ್ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಪೋಲ್ ಇರುತ್ತೆ, ಅದನ್ನು ಡೈಪೋಲ್ ಅಂತ ಹೇಳ್ತೀವಿ. ಹಾಗಾದರೆ ಸೆಂಟ್ರಲ್ ಮೆಟಲ್ ಆಟಮ್ ಹ್ಯಾಸ್ ಎ ಪಾಸಿಟಿವ್ ಚಾರ್ಜ್. ಸೊ ಡೈಪೋಲಲ್ಲಿ ಹೇಗಾದರೆ ಡೈಪೋಲಲ್ಲಿರೋ ನೆಗೆಟಿವ್ ಎಂಡ್ ಏನಿರುತ್ತೆ, ನೆಗೆಟಿವ್ ಎಂಡು ಇಲ್ಲಿ ಬಾಂಡ್ ಫಾರ್ಮ್ ಆಗೋಕ್ಕೆ ರೀಸನ್ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ, ಹಾಗಾದರೆ ನಿಮ್ಗೆ ಗೊತ್ತಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಲಿಗ್ಯಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಚಾರ್ಜಸ್ ಇನ್ ಕೇಸ್ ಆಫ್ ಅಯಾನಿಕ್ ಲಿಗ್ಯಾಂಡ್ಸ್. ಅಯಾನಿಕ್ ಅಯಾನ್ಸ್ ಬಂದಾಗ ಆಗ ಲಿಗ್ಯಾಂಡ್ಸ್ನ ಪಾಯಿಂಟ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತ ಏನಿರುತ್ತೆ ಆಗ ಅದನ್ನು ಡೈಪೋಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಸಂಪ್ಷನ್. ಆ್ಯಂಡ್ ವಿ ಹ್ಯಾವ್ ನೆಕ್ಸ್ಟ್ ಒನ್, ದ ಇಂಟ್ರಾಕ್ಷನ್. ಸೊ ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಮೆಟಲ್ ಅಯಾನ್ and the ligand is purely electrostatic. It means it is 100% ionic. ಹೇಳಿದ್ದೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಫಾರ್ಮ್ ಆಗೋ ಬಾಂಡ್ ಯಾವುದು? ಅಯೋನಿಕ್ ಬಾಂಡ್ ಅಂತ ಹೇಳಿದೆ, ರೈಟ್ ಅಲ್ವಾ? ಹಾಗಾದರೆ ಸೆಕೆಂಡ್ ಅಸಂಪ್ಷನ್ ನೋಡಿ, ದಟ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ಮೆಟಲ್ ಆ್ಯಂಡ್ ಲಿಗ್ಯಾಂಡ್ ಇಸ್ ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್. ದಟ್ ಮೀನ್ಸ್ ಇಟ್ ಇಸ್ 100% ಅಯೋನಿಕ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ CFT. ಓಕೆ, CFT ಹೇಳುತ್ತೆ ಅದು ಅಯೋನಿಕ್ ಬಾಂಡ್ ಇದೆ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತು ಲಿಗ್ಯಾಂಡ್ ಮಧ್ಯೆ ಅಂತ ಅಂದ್ಬಿಟ್ಟು. ಹಾಗಾದರೆ ಗೊತ್ತಾಗಿದೆ ಸೆಕೆಂಡ್ ಅಸಂಪ್ಷನ್ ಏನೋ ಗೊತ್ತಾಗಿದೆ ಈಗ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಟು ಥರ್ಡ್ ಅಸಂಪ್ಷನ್. ಇನ್ನೊಂದು ಥರ್ಡ್ ಅಸಂಪ್ಷನ್ ಮೂವ್ ಆಗೋಣ ಏನಂತ ಅಂದ್ಬಿಟ್ಟು ನೋಡಿ, ಆರ್ಬಿಟಲ್ಸ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿದೆ.
ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಸೆಂಟ್ರಲ್ ಮೆಟಲ್ ಆಟಮ್ ಲಿಗ್ಯಾಂಡ್ಸ್. ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಾಗಿರುತ್ತೆ, ಎಲ್ಲ ಕೂಡ ಡಿ ಆರ್ಬಿಟಲ್ಸ್ ಅಂತ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ, ರೈಟ್. ಡಿ ಬ್ಲಾಕ್ ಮೆಟಲ್ಸ್ ಆಗಿರುತ್ತೆ ಎಲ್ಲ ಕೂಡ. ಡಿ ಬ್ಲಾಕ್ ಮೆಟಲ್ಸ್ ಅಂತ ಬಂದರೆ ಡಿ ಆರ್ಬಿಟಲ್ ಇರುತ್ತಲ್ಲ. ನಾವು ಬಾಂಡಿಂಗ್ ಅಂದರೆ ವಿ ಬಿ ಟಿ ಥಿಯರಿ ಡಿಸ್ಕಸ್ ಮಾಡುವಾಗ ಡಿ ಆರ್ಬಿಟಲ್ ಇರೋ ಎಮ್ ಟಿ ಆರ್ಬಿಟಲ್ಸ್ ಜೊತೆ ಲಿಗ್ಯಾಂಡ್ಸು ಎಲೆಕ್ಟ್ರಾನ್ ಯಾವ ರೀತಿ ಡೊನೇಟ್ ಮಾಡಿ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ, ವಿ ಬಿ ಟಿ ಥಿಯರಿಲಿ ಗೊತ್ತಿದೆ ನಿಮಗೆ. ಹಾಗಾದರೆ ಇನ್ ಎ ಫ್ರೀ ಮೆಟಲ್ ಅಯಾನ್ ಆಲ್ 5 ಡಿ ಆರ್ಬಿಟಲ್ಸ್ ಆರ್ ಡಿಜೆನರೇಟ್. ನೋಡಿ 5 ಡಿ ಆರ್ಬಿಟಲ್ಸ್ ಇದೆ, ಓಕೆ, 5 ಡಿ ಆರ್ಬಿಟಲ್ಸ್ ಇದೆ. ದಟ್ 5 ಡಿ ಆರ್ಬಿಟಲ್ಸ್ ಆರ್ ಡಿಜೆನರೇಟ್. ಯಾವುದದು 5 ಡಿ ಆರ್ಬಿಟಲ್ಸು? ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್ and dx square y square and dz square. These are the 5 d orbitals and these 5 d orbitals are degenerate. ಏನು degenerate ಅಂದರೆ ಸರ್ ಗೊತ್ತಾಗ್ತಲ್ವಲ್ಲ? degenerate ಅಂದರೆ they having a same energy. These d orbitals have same energy. ಅದನ್ನು ನಾವು d orbitals ಅಂತ degenerate ಅಂತ ಕರಿತೀವಿ. ಸೊ ಇದೇ ಸರ್ ಇಲ್ಲಿ ಇನ್ನು ಫ್ರೀ ಮೆಟಲ್ ಅಯಾನ್ ಅಂತ ಇದೆ. ಫ್ರೀ ಮೆಟಲ್ ಅಯಾನ್ ಅಂತಂದರೆ ಏನಿಲ್ಲ, ತುಂಬ ಸಿಂಪಲ್ಲು. ಫಾರ್ ಎಕ್ಸಾಂಪಲ್ ಕ್ರೋಮಿಯಂ 3+ ಅಂತ ಇದೆ, ಇಟ್ಸ್ ಎ ಫ್ರೀ ಮೆಟಲ್ ಅಯಾನ್. ಆ ಫ್ರೀ ಮೆಟಲ್ ಏನೋ ಡಿ ಆರ್ಬಿಟಲ್ಸು ದೇ ಹ್ಯಾವಿಂಗ್ ಎ ಸೇಮ್ ಎನರ್ಜಿ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ, ಯಾಕಂದರೆ ನೆಕ್ಸ್ಟ್ ಪಾಯಿಂಟಲ್ಲೇ ಬೇರೆ ಬರುತ್ತೆ ಏನೋ ಅಂತ ನೋಡೋಣ, ಡಿಸ್ಕಸ್ ಮಾಡೋಣ. ಹಾಗಾದರೆ ಇನ್ ಕೇಸ್ ಆಫ್ ಫ್ರೀ ಮೆಟಲ್ ಅಯಾನ್ ದೇ ಆರ್ ಡಿಜೆನರೇಟ್, ದೇ ಹ್ಯಾವಿಂಗ್ ಎ ಸೇಮ್ ಎನರ್ಜಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಓಕೆ. ಹಾಗಾದರೆ ಗೊತ್ತಾಗ್ತದೆ ಎಷ್ಟು 5 ಡಿ ಆರ್ಬಿಟಲ್ಸ್ ಇದೆ. ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್, ಡಿ ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್, ಡಿ ಝೆಡ್ ಸ್ಕ್ವೇರ್. ದೀಸ್ 5 ಡಿ ಆರ್ಬಿಟಲ್ಸ್ ಆರ್ ಡಿಜೆನರೇಟ್. ಡಿಜೆನರೇಟ್ ಮೀನ್ಸ್ ವಾಟ್? ದೇ ಹ್ಯಾವಿಂಗ್ ಎ ಸೇಮ್ ಎನರ್ಜಿ. ಬಟ್ ಎಲ್ಲಿ ತನಕ ಸೇಮ್ ಎನರ್ಜಿ ಇರುತ್ತೆ ಸರ್? ಎಲ್ಲಿ ತನಕ ಸೇಮ್? ನಮಗೀಗ ನೋಡಿ, ನಾವು ಕೂಡ ಒಂದು 5 ಮೆಂಬರ್ಸ್ ಫ್ರೆಂಡ್ಸ್ ಇದ್ದೀವಿ, ಓಕೆ. ಆ 5 ಫ್ರೆಂಡ್ಸ್ಗೂ ನಾವು ಎಲ್ಲರಿಗೂ ಸೇಮ್ ಎನರ್ಜಿ ಇರುತ್ತೆ. ಸುಮ್ಮನೆ ಕೂತಿರ್ತೀವಿ, ಎಲ್ಲರಿಗೂ ಸೇಮ್ ಎನರ್ಜಿ ಇರುತ್ತೆ. ಬಟ್ ನಮಗೆ ರನ್ನಿಂಗ್ ಮಾಡೋಕ್ಕೆ ಬಿಟ್ಟಾಗ ಏನಾಗುತ್ತೆ? ಸೊ ಎನರ್ಜಿ ಚೇಂಜ್ ಆಗುತ್ತೆ, ಕರೆಕ್ಟ್ ಅಲ್ಲ? 5 ಜನ ಫ್ರೆಂಡ್ಸ್ದು ಎನರ್ಜಿ ಸೇಮ್ ಇರಲ್ಲ. ಒಂದು ಟೈಮಲ್ಲಿ ಮಾತ್ರ ಫ್ರೀಯಾಗಿ ಕೂತಿರ್ತೀವಿ ಎಲ್ಲ ಕೂಡ, ಆಗ ಎನರ್ಜಿ ಸೇಮ್ ಇರುತ್ತೆ. ಬಟ್ ಯಾವಾಗ ನಾವು ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಗ ಒಬ್ಬರ ಎನರ್ಜಿ ಜಾಸ್ತಿ ಇರುತ್ತೆ, ಒಬ್ಬರ ಎನರ್ಜಿ ಕಡಿಮೆ ಇರುತ್ತೆ. ಹಾಗಾಗಿ ಫ್ರೀ ಸ್ಟೇಟಲ್ಲಿ ಎಲ್ಲ ಡಿ ಆರ್ಬಿಟಲ್ಸು ಎಲ್ಲ ಕೂಡ ಸೇಮ್ ಎನರ್ಜಿನೇ ಇರುತ್ತೆ. ಬಟ್ ಯಾವಾಗ ಎನರ್ಜಿ ಚೇಂಜ್ ಆಗುತ್ತೆ ಅಂತ ನೆಕ್ಸ್ಟ್ ಅಸಂಪ್ಷನ್ ನೋಡೋಣ. ಏನೇನು ಅಸಂಪ್ಷನ್ ಅದು? ಅಂಡರ್ ದ ಅಪ್ರೋಚಿಂಗ್ ಲಿಗ್ಯಾಂಡ್ಸ್, ಓಕೆ. ನೆಕ್ಸ್ಟ್ ಅಸಂಪ್ಷನ್ ನೋಡಿ, ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್. ಅಪ್ರೋಚಿಂಗ್ ಲಿಗ್ಯಾಂಡ್ಸ್ ಅಂತ ಬಂದಾಗ ಎನರ್ಜಿ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ? ಓಕೆ, ಹೇಗೆ ಚೇಂಜ್ ಆಗುತ್ತಪ್ಪ ಅಂತಂದರೆ, ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್ ದ 5 ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ ಆಗುತ್ತೆ. ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ನೋಡಿ, ಈಗ ಇಲ್ಲಿ ಹೇಳ್ತೀನಿ. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಸ್ಟೂಡೆಂಟ್ಸ್ ಎಲ್ಲ ಕೂತಿದ್ದೀರಿ, ಫ್ರೀ ಅಯಾನ್ಸ್ ಅಂತ ಅಂದ್ಬಿಟ್ಟು ಫ್ರೀ ಸ್ಟೇಟಲ್ಲಿ ಕೂತಿದ್ದೀರಿ. ಫ್ರೀ ಸ್ಟೇಟಲ್ಲಿ ಇದ್ದಾಗ ಏನಾಗುತ್ತೆ, ಎಲ್ಲ ಆರಾಮಾಗಿರ್ತೀರಿ. ಸ್ಟೂಡೆಂಟ್ಸ್ ಎಲ್ಲ ಒಂದು 5 ಜನ ಒಂದು ಬೆಂಚಲ್ಲಿ ಕೂತಿರ್ತೀರಿ. ಸೊ ಕೂತಿದ್ದಾಗ ಏನಾಗುತ್ತೆ ಅಂತಂದ್ರೆ, ಯಾರೋ ಲೆಕ್ಚರ್ ಬಂತು, ಪ್ಲೀಸ್ ಡೋರ್ ಕ್ಲೋಸ್ ಮಾಡಿ. ಯಾರೋ ಲೆಕ್ಚರ್ ಬಂದರು ಅಂದ್ಕೊಡಿ, ಓಕೆ. ಫ್ರೀಯಾಗೆಲ್ಲ ಕೂತಿರ್ತೀರಿ 5 ಜನನೂ ಕೂಡ. ಯಾರಾದರೂ ಲೆಕ್ಚರ್ಸ್ ಬಂದರು, ಆಗೇನು ಮಾಡ್ತೀರಿ? ಎಲ್ಲ ಒಂದು ಹೊರಗಡೆ ಕೂತಿರ್ತೀರಿ, ಎಲ್ಲ ಸ್ಪ್ಲಿಟ್ಟಾಗಿ ಓಡೋಗ್ತೀರಿ, ಓಕೆ. ಯಾಕೆ? ಲೆಕ್ಚರ್ ನಿಮ್ಮ ಹತ್ರ ಅಪ್ರೋಚ್ ಆಗ್ತಾ ಇದ್ದಾರೆ ಅಂತ ಅರ್ಥ, ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಅರ್ಥ, ಓಕೆ. ಹಾಗಿದ್ದಾಗ ಎಲ್ಲ ಕೂಡ ಸ್ಪ್ಲಿಟ್ ಆಗ್ತೀರಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಕೊಟ್ಟಿರೋದು ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್ ಅಂತಂದರೆ, ಒಂದು ಜೇನು ಗೂಡು ಇರುತ್ತೆ, ಆ ಜೇನು ಗೂಡುಗೆ ನೀವು ಕಲ್ಲನ್ನ ಹೊಡಿತೀರಿ. ಕಲ್ಲು ಹೊಡೆದಾಗ ಏನಾಗುತ್ತೆ? ಅದು ಸ್ಪ್ಲಿಟ್ ಆಗುತ್ತೆ. ಸೊ ಹಾಗಾಗಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್ ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ಸ್ ಇಂಟು 2 ಲೆವೆಲ್ಸ್. ಈ ಡಿ ಆರ್ಬಿಟಲ್ಸ್ ಏನಿದೆ 2 ಲೆವೆಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ, ಓಕೆ. 2 ಲೆವೆಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ದಟ್ ಇಸ್ ವಾಟ್ T2G ಆ್ಯಂಡ್ EG ಲೆವೆಲ್, ಓಕೆ. ಸೊ 2 ಲೆವೆಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಯಾವಾಗ? ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಲಿಗ್ಯಾಂಡ್ಸ್. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು 5 ಜನ ಸ್ಟೂಡೆಂಟ್ಸು ಫ್ರೀ ಆಗಿ ಕೂತಿರ್ತೀರಾ, ಯಾರೋ ಒಬ್ಬ ಲೆಕ್ಚರ್ಸು ಏನೋ ಬರ್ತಾರೆ, 5 ಜನನು ಕೂಡ ಎಲ್ಲೋ ಓಡೋಗ್ತೀರಾ. ಆಗ ಯಾಕೆ? ಅಪ್ರೋಚ್ ಆಗ್ತಾ ಇದ್ದಾರೆ, ಲೆಕ್ಚರ್ಸ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಆಗ ಎದ್ವೋ ಬಿದ್ವೋ ಅಂತ ಎಲ್ಲೆಲ್ಲೋ ಓಡೋಗ್ತೀರಾ. ಆ ರೀತಿ ಸ್ಪ್ಲಿಟ್ ಆಗುತ್ತೆ. ಸೊ ಹಾಗಾದರೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್, ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್ ಡಿ ಆರ್ಬಿಟಲ್ಸ್, ದೀಸ್ 5 ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ಸ್ ಇಂಟು 2 ಎನರ್ಜಿ ಲೆವೆಲ್ಸ್, ಓಕೆ. 2 ಎನರ್ಜಿ ಲೆವೆಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ, ಓಕೆ. ಅದೇ ಯಾವುದು? T2G ಆ್ಯಂಡ್ DG. ಸರ್ ಯಾಕೆ ಸರ್ ಸ್ಪ್ಲಿಟ್ ಆಗುತ್ತೆ? ಏನಕ್ಕೆ ಸ್ಪ್ಲಿಟ್ ಆಗಬೇಕು? ಸೊ ಅದು ಗೊತ್ತಿರಬೇಕು ಏನಕ್ಕೆ ಸ್ಪ್ಲಿಟ್ ಆಗಬೇಕು ಅಂತ, ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ಏನು ಅಂತಂದ್ಬಿಟ್ಟು, ಓಕೆ. ಸೊ ಬಿಫೋರ್ ದಟ್ ನೋಡಿ, ಇಷ್ಟು ಅಸಂಪ್ಷನ್ನು ನೋಟ್ ಮಾಡ್ಕೊಳ್ಳಿ, ಓಕೆ. ಇಷ್ಟು ಅಸಂಪ್ಷನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಏನಿದೆ? ಫಸ್ಟ್ ಅಸಂಪ್ಷನ್ನು, ಸೆಕೆಂಡ್ ಅಸಂಪ್ಷನ್ನು, ಥರ್ಡ್ ಅಸಂಪ್ಷನ್, ಫೋರ್ತ್ ಅಸಂಪ್ಷನ್ ಕ್ಲಿಯರ್ ನೋಡ್ಕೊಳ್ಳಿ. ಸೊ ಫೋರ್ತ್ ಅಸಂಪ್ಷನ್ ನೋಡಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ರೋಚಿಂಗ್ ಲ್ಯಾಂಡ್ಸ್ ದ 5 ಡಿ ಆರ್ಬಿಟಲ್ಸ್ ವಿಲ್ ಸ್ಪ್ಲಿಟ್ ಇಂಟು 2 ಎನರ್ಜಿ ಲೆವೆಲ್ಸ್, ದಟ್ ಇಸ್ T2G ಆ್ಯಂಡ್ EG. ಎಲ್ಲ ಕೂಡ ಸೇಮ್ ಎನರ್ಜಿ ಇದೆ, ಬಟ್ 2 ಎನರ್ಜಿಯಾಗಿ ಸ್ಪ್ಲಿಟ್ ಆಗಿದೆ. 3 ಆರ್ಬಿಟಲು T2G ಲೆವೆಲ್ ಅಂತ ಹೇಳ್ತೀವಿ, ಈ 2 ಆರ್ಬಿಟಲ್ಸ್ನ EG ಸೆಟ್ ಅಂತ ಹೇಳ್ತೀವಿ. ಏನು ಅಂತ ಎಕ್ಸ್ಪ್ಲೇನ್ ಮಾಡೋಣ ಡೀಟೇಲ್ ಆಗಿ, ಓಕೆ. ಹಾಗಾದರೆ ಈಗ ನೆಕ್ಸ್ಟ್ ಸ್ಲೈಡ್ ನೋಡೋಣ ಏನು ಅಂತಂದ್ಬಿಟ್ಟು.
ಈಗ ಇಲ್ಲಿ ಬರುವಂಥದ್ದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಈಗ ಏನು ಸ್ಪ್ಲಿಟ್ ಆಗಿದೆ ದಟ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. ಸರ್ ಯಾಕೆ ಸರ್ ಸ್ಪ್ಲಿಟ್ ಆಗುತ್ತೆ, ಯಾಕೆ ಸ್ಪ್ಲಿಟ್ ಆಗುತ್ತೆ ಅಂತಂದ್ರೆ ನೋಡಿ ಒಂದು ಡೆಫಿನೇಷನ್ ಹೇಳ್ಬಿಡ್ತೀನಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅನ್ನೋಕ್ಕೆ. ದ ಸ್ಪ್ಲಿಟ್ಟಿಂಗ್ ಆಫ್ ನೆಕ್ಸ್ಟ್ ಮೂವ್ ಮಾಡಿ. ಓಕೆ, ದ ಸ್ಪ್ಲಿಟ್ಟಿಂಗ್ ಆಫ್ d-orbitals into two energy levels under the influence of approaching ligands, that is called crystal field splitting. Very important definition. What is meant by crystal field splitting antandra, the splitting of two energy levels. Okay, splitting of 5 d-orbitals into two energy levels in the influence of approaching ligands. ನೋಡಿ ಈಗ ಇದೇ 5 d-orbitals ಎಲ್ಲ ಫ್ರೀ ಆಗಿದೆ 5 d-orbitals. ನಾವು ಹೀಗಿದ್ದಾಗ ಸ್ಪ್ಲಿಟ್ ಆಗುತ್ತೆ ನೋಡಿ 3 orbitals and 2 orbitals. ಒಂದು 3 orbitals ಇದೆ, 2 orbitals ಸ್ಪ್ಲಿಟ್ ಆಗುತ್ತೆ, ಎಲ್ಲ ಫ್ರೀ ಆಗಿದೆ ಯಾವುದೋ ಅಪ್ರೋಚಿಂಗ್ ಲಿಗಂಡಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಇದನ್ನು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ಹೇಳ್ತೀವಿ. ಏನು ಫಸ್ಟ್ ಒನ್ ಇದು T2G ಆ್ಯಂಡ್ ಸೆಕೆಂಡ್ ಒನ್ ಇಸ್ EG ಸೆಟ್. ಇದನ್ನು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ಕರಿತೀವಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಸರ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಏನಕ್ಕಾಗುತ್ತೆ ಸರ್, ಯಾಕೆ ಈ 3 ಆರ್ಬಿಟಲೇ T2G ಅಂತ ಹೇಳ್ತೀವಿ, ಯಾಕೆ ಈ 2 ಆರ್ಬಿಟಲ್ನೇ EG ಅಂತ ಹೇಳ್ತೀವಿ? ಹಾಗಾದ್ರೆ ಗೊತ್ತಿದೆ ಇದು dxy dyz dxz ಅಂತ ಮೆನ್ಷನ್ ಮಾಡ್ತೀನಿ, ಇದು dx2 y2 dz2 ಅಂತ ಮೆನ್ಷನ್ ಮಾಡ್ತೀನಿ. ಏನಂದ್ರೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಮಾಡೋಣ. ಏನು ಅಂತ ನೋಡಿ, ಶೇಪ್ಸ್ ಆಫ್ d ಆರ್ಬಿಟಲ್ಸ್. ಇಲ್ಲಿ ನಿಮಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ಸಿಗುತ್ತೆ, ಹಾಗಾಗಿ ಗಮನ ಇಟ್ಟು ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ, ಶೇಪ್ಸ್ ಆಫ್ ಡಿ ಆರ್ಬಿಟಲ್ಸ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಓಕೆ, ಶೇಪ್ಸ್ ಆಫ್ ಡಿ ಆರ್ಬಿಟಲು ಒಂದ್ಸರಿ ನೀವು ಅಬ್ಸರ್ವ್ ಮಾಡಿ. ನಿಮಗೆ ಸ್ಲೈಡ್ಸ್ನ ಬಿಟ್ಟಿದ್ದೀನಿ ಈಗ. ಆ 5 ಆರ್ಬಿಟಲ್ಸಲ್ಲೂ ಏನು ಡಿಫ್ರೆನ್ಸ್ ಇದೆ ನೀವೇ ನೋಡ್ಕೊಳ್ಳಿ. 5 ಆರ್ಬಿಟಲ್ಸಲ್ಲೂ ಏನು ಡಿಫ್ರೆನ್ಸ್ ಇದೆ ನೀವೇ ನೋಡಿ. ಆ ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಸ್ಪ್ಲಿಟ್ ಆಗಿದೆ ಅಂತ ಅಂದ್ಬಿಟ್ಟು. ಆ 5 ಆರ್ಬಿಟಲ್ಸಲ್ಲೂ 3 ಬೇರೆ ಥರ ಇದೆ, ಇನ್ನೂ 2 ಡಿಫ್ರೆಂಟ್ ಆಗಿದೆ. ಗಮನ ಇಟ್ಟು ನೋಡಿ, ನಿಮಗೆ ಟೈಮ್ ಕೊಟ್ಟಿದ್ದೀನಿ ನಾನು. ಆ ಟೈಮಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಈಗ ಎಕ್ಸ್ಪ್ಲೇನ್ ಮಾಡೋಣ. ಆ 5 ಡಿ ಆರ್ಬಿಟಲ್ಸು ಏನಕ್ಕೆ ಡಿಫ್ರೆಂಟ್ ಇದೆ, ಯಾಕೆ ಈ ರೀತಿ 2 ಎನರ್ಜಿಗೆ ಸ್ಪ್ಲಿಟ್ ಆಗುತ್ತೆ. ಸೊ ಲುಕ್ ಎಟ್ ದೀಸ್ 2 ಆರ್ಬಿಟಲ್ಸ್ ಆ್ಯಂಡ್ ಲುಕ್ ಎಟ್ ದೀಸ್ 3 ಆರ್ಬಿಟಲ್ಸ್. ಈ 3 ಆರ್ಬಿಟಲ್ ನೋಡಿ, ಈ 2 ಆರ್ಬಿಟಲ್ ನೋಡಿ, ಡಿಫ್ರೆಂಟ್ ಅನ್ನಿಸ್ತಾ ಇಲ್ವಾ? ಡಿಫ್ರೆಂಟ್ ಅನ್ನಿಸ್ತಾ ಇದೆ ಆಬ್ವಿಯಸ್ಲಿ. ಸೊ ಈ ನೋಡಿ, ಎಲ್ಲ dxy dyz ಆ್ಯಂಡ್ dxz ಎಲ್ಲಿದೆ ಆರ್ಬಿಟಲ್ಸು? ಇನ್ ಬಿಟ್ವೀನ್ ದ ಆಕ್ಸಿಸ್. ಓಕೆ, ಇನ್ ಬಿಟ್ವೀನ್ ದ ಆಕ್ಸಿಸ್ ನೋಡಿ, ಒಂದು ಆಕ್ಸಿಸ್ ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಅಂತ ತಗೊಳ್ಳಿ. ಆರ್ಬಿಟಲ್ಸು ಈ ರೀತಿ ಬರಿತೀವಿ. ಓಕೆ, ಈ ರೀತಿ ಬರಿತೀವಿ ಆರ್ಬಿಟಲ್ಸ್ನ. ಸೊ ಈ ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇದೆ ನೋಡಿ, ಇನ್ ಬಿಟ್ವೀನ್ ದ ಆಕ್ಸಿಸ್ ಅಂತ ಇದೆ. ಅದೇ ಲುಕ್ ಎಟ್ ದೀಸ್ 2 ಆರ್ಬಿಟಲ್ಸ್. ಈ 2 ಆರ್ಬಿಟಲ್ಸ್ ನೋಡಿ, ಆಕ್ಸಿಸ್ ಮೇಲೆ ಇದೆ ಆರ್ಬಿಟಲ್ಸು, ಆಕ್ಸಿಸ್ ಮೇಲೆ ಅಲೈನ್ ಆಗಿದೆ. ಸೊ ಹೇಗೆ ನೋಡಿ, ಈ ಆರ್ಬಿಟಲ್ಸ್ ನೋಡಿ dz2 ಅಂತ ಅಂದರೆ ಒಂದು ಆರ್ಬಿಟಲ್ಸ್ ಇದೆ ನೋಡಿ, dz2 ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ dz2 ಅಲಾಂಗ್ ದ ಆಕ್ಸಿಸ್ ಅಲ್ವಾ ಅಲೈನ್ ಆಗಿರೋದು. ಬಟ್ ಈ ಆರ್ಬಿಟಲ್ಸ್ ನೋಡಿ, ಆ 3 ಆರ್ಬಿಟಲ್ಸ್ ಕೂಡ ಬಿಟ್ವೀನ್ ದ ಆಕ್ಸಿಸ್ಸು ಅಲೈನ್ ಆಗಿದೆ. ಹಾಗಾದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಡಿಫ್ರೆಂಟ್ ಜಾಮಿಟ್ರಲ್ಲಿ ಅಲೈನ್ಮೆಂಟ್ ಡಿಫ್ರೆಂಟ್ ಇರುತ್ತೆ. ಓಕೆ, ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಹಾಗಾದರೆ ಏನಾದರೂ ಎಲೆಕ್ಟ್ರಾನ್ಸ್ಗಳು ಅಲಾಂಗ್ ದ ಆಕ್ಸಿಸ್ಸು ಟ್ರಾವೆಲ್ ಮಾಡ್ತಾ ಇದ್ದರೆ, ಎಲೆಕ್ಟ್ರಾನ್ಸ್ ಏನಾದರೂ ಲಿಗ್ಯಾಂಡ್ಸ್ ಅಲ್ಲಿರೋ ಎಲೆಕ್ಟ್ರಾನ್ಸು ಅಲಾಂಗ್ ದ ಆಕ್ಸಿಸ್ ಟ್ರಾವೆಲ್ ಮಾಡ್ತಾ ಇದ್ದರೆ ರಿಪಲ್ಷನ್ ಆಗಲ್ಲ. ಓಕೆ, ಇಲ್ಲಿ ಮಾತ್ರ ರಿಪಲ್ಷನ್ ಆಗುತ್ತೆ. ಗೊತ್ತಾಯ್ತಾ ಹೇಗೆ ಅಂತ? ಈಗ ನಾನು ಬರೆದಿರೋದು ಇದು ಒಂದು ಮೆಟಲಲ್ಲಿರೋ ಆರ್ಬಿಟಲ್. ಓಕೆ, ಇದು ಮೆಟಲಲ್ಲಿರೋ ಆರ್ಬಿಟಲ್ಲು. ದಿಸ್ ಇಸ್ ವಾಟ್ ಮೆಟಲ್, ಒಂದು ಸೆಂಟ್ರಲ್ ಮೆಟಲ್ ಆಟಮ್ದು ಆರ್ಬಿಟಲ್ ಇದು. ಓಕೆ, ಅದೇ ಇದೊಂದು dz2 ಬರಿತೀನಿ, ಇದು ಅಲಾಂಗ್ ದ ಆಕ್ಸಿಸ್ ಇದೆ ಅಂತ ಹೇಳ್ತೀನಿ. ಓಕೆ, ಹೀಗಿದ್ದಾಗ ಕೆಲವೊಂದು ಜಾಮಿಟ್ರಿಗಳಲ್ಲಿ ಲಿಗ್ಯಾಂಡ್ಸ್ಗಳು, ಓಕೆ ಲಿಗ್ಯಾಂಡ್ಸ್ ಅಂತ ಹೇಳ್ತೀನಿ, ಲಿಗ್ಯಾಂಡ್ಸು ಅಲಾಂಗ್ ದ ಆಕ್ಸಿಸ್ಸು ಬರ್ತಾ ಟ್ರಾವೆಲ್ ಮಾಡ್ತಾ ಇರುತ್ತೆ. ಬಟ್ ಕೆಲವೊಂದು ಆಕ್ಸಿಸಲ್ಲಿ ಇನ್ ಬಿಟ್ವೀನ್ ದ ಆಕ್ಸಿಸು ಲಿಗ್ಯಾಂಡ್ಸ್ ಬರ್ತಾ ಇರುತ್ತೆ. ಕೆಲವೊಂದು ಆಕ್ಸಿಸಲ್ಲಿ ಇನ್ ಬಿಟ್ವೀನ್ ದ ಆಕ್ಸಿಸು ಲಿಗ್ಯಾಂಡ್ ಬರ್ತಾ ಇರುತ್ತೆ. ಹಾಗಾದರೆ ಅಲಾಂಗ್ ದ ಆಕ್ಸಿಸು ಲಿಗ್ಯಾಂಡ್ಸ್ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ, ದೇರ್ ಇಸ್ ರಿಪಲ್ಷನ್. ನೋಡಿ, ಈ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿದೆ ಅಂದ್ಕೊಳ್ಳಿ, ಈ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಇದೆ. ಈಗ ಈ ಆರ್ಬಿಟಲ್ಲಿರೋ ಎಲೆಕ್ಟ್ರಾನ್ಸು ಈ ಲಿಗ್ಯಾಂಡಲ್ಲಿರೋ ಎಲೆಕ್ಟ್ರಾನ್ಸು ರಿಪಲ್ಷನ್ ಆಗುತ್ತೆ. ಸರ್ ತಪ್ಪು ಹೇಳ್ತಾ ಇದ್ದೀರಾ ಅನ್ಕೋತೀರಾ? ಯಾಕಂತಂದರೆ ಸರ್ ಮುಂಚೆನೇ ಹೇಳಿದ್ದೀರಿ ನೀವು ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಇದೆ ಅಂತ, ಸರ್ ಬಟ್ ಇಲ್ಲಿ ರಿಪಲ್ಷನ್ ಅಂತ ಹೇಳ್ತಾ ಇದ್ದೀರಲ್ಲ. ಎಸ್, ರಿಪಲ್ಷನ್ ಆಗುತ್ತೆ. ಯಾಕೆ? ಈ ಆರ್ಬಿಟಲ್ಲಿರೋ ಎಲೆಕ್ಟ್ರಾನು ಈ ಲಿಗ್ಯಾಂಡಲ್ಲಿರೋ ಎಲೆಕ್ಟ್ರಾನು ರಿಪಲ್ಷನ್ ಆಗುತ್ತೆ. ಯಾಕೆ? ರಿಪಲ್ಷನ್ ಆಗೋದು ಲೈಕ್ ಚಾರ್ಜಸ್ ಮಧ್ಯೆ, ಎಲೆಕ್ಟ್ರಾನು ನೆಗೆಟಿವು, ಲಿಗ್ಯಾಂಡು ನೆಗೆಟಿವ್ ಚಾರ್ಜಸ್ ಹೇಳಿದ್ದೆ, ಆಗ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೆಂಟ್ರಲ್ ಮೆಟಲ್ ಆಟಮ್ ಪಾಸಿಟಿವ್ ಚಾರ್ಜ್ ಗೊತ್ತಿದೆ, ಮೆಟಲ್ ಆಟಮ್ ಒಂದು ಮೆಟಲ್ ಅಯಾನು. ಓಕೆ, ಲಿಗ್ಯಾಂಡು ನೆಗೆಟಿವ್ ಅಯಾನ್ ಗೊತ್ತಿದೆ, ಆಗ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಅಂತ ಹೇಳಿದ್ವಿ. ಬಟ್ ಮೆಟಲಲ್ಲಿರೋ ಎಲೆಕ್ಟ್ರಾನ್ಸ್ ಏನಿದೆ ಅದು ನೆಗೆಟಿವ್ ಇರುತ್ತೆ, ಲಿಗ್ಯಾಂಡಲ್ಲಿರೋ ಎಲೆಕ್ಟ್ರಾನ್ ಇರುತ್ತೆ ಅದು ನೆಗೆಟಿವ್ ಇರುತ್ತೆ. ಸೊ ಆಗ ಎಲೆಕ್ಟ್ರಾನ್ ರಿಪಲ್ಷನ್ ಆಗುತ್ತೆ. ಈ ರಿಪಲ್ಷನ್ ಆದಾಗಲೇ 2 ಎನರ್ಜಿಯಾಗಿ ಸ್ಪ್ಲಿಟ್ ಆಗೋದು, 2 ಆರ್ಬಿಟಲ್ಸ್ ಆಗಿ ಸ್ಪ್ಲಿಟ್ ಆಗೋದು, ಅಂದರೆ 2 ಸೆಟ್ಸ್ ಆಫ್ ಆರ್ಬಿಟಲ್. ಅರ್ಥ ಆಯಿತು ಅನ್ಕೋತೀನಿ. ನೋಡಿ, ಇನ್ ಬಿಟ್ವೀನ್ ದ ಆಕ್ಸಿಸ್ ಇದ್ದಾಗ ಏನಾದರೂ
ಇನ್ ಬಿಟ್ವೀನ್ ದ ಆಕ್ಸಿಸ್ ಲಿಗ್ಯಾಂಡ್ ಟ್ರಾವೆಲ್ ಮಾಡಿದ್ರೆ ಆಗ ಸ್ಪ್ಲಿಟ್ ಆಗುತ್ತೆ, ಇನ್ ಬಿಟ್ವೀನ್ ದ ಆಕ್ಸಿಸ್ ಲಿಗ್ಯಾಂಡ್ಸ್ ಬಂದರೆ. ಅಥವಾ ಅಲಾಂಗ್ ದ ಆಕ್ಸಿಸ್ ಟ್ರಾವೆಲ್ ಮಾಡಿದಾಗ ಅಲಾಂಗ್ ದ ಆಕ್ಸಿಸ್ ಯಾವುದು ಆರ್ಬಿಟಲ್ಸ್ ಇದೆ ಆಗ ರಿಪಲ್ಷನ್ ಆಗುತ್ತೆ. ಸೊ ಹಾಗಾದರೆ ಈಗ ನೋಡಿ ಎರಡು ಆರ್ಬಿಟಲ್ಸ್ ಸ್ಪ್ಲಿಟ್ ಆಗುತ್ತೆ. ಈಗ ಇಲ್ಲಿ ಅಲಾಂಗ್ ದ ಆಕ್ಸಿಸ್ ಇರೋದು ಯಾವುದು? ಅಲಾಂಗ್ ದ ಆಕ್ಸಿಸ್ ಇರೋದು dy xy ಸ್ಕ್ವೇರ್ ಆ್ಯಂಡ್ dz ಸ್ಕ್ವೇರ್. ದೀಸ್ ಟು ಆರ್ಬಿಟಲ್ಸ್ ಏನಿದೆ ಅಲಾಂಗ್ ದ ಆಕ್ಸಿಸ್. ಹಾಗಿದ್ದಾಗ ರಿಪಲ್ಷನ್ ಜಾಸ್ತಿ ಆಗ್ತಿದೆ ಅಂದರೆ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ ರಿಪಲ್ಷನ್ ಜಾಸ್ತಿ ಆಗ್ತಿದೆ ಅಂದರೆ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ಟೆನ್ನಿಸ್ ಬಾಲ್ನ ತಗೊಳ್ಳಿ, ಜೋರಾಗಿ ಒಂದು ಗೋಡೆ ಹೊಡೀರಿ. ನೀನು ಎಷ್ಟು ಜೋರಾಗಿ ಗೋಡೆ ಹೊಡಿತೀಯಾ ಅಷ್ಟು ಬೇಗ ಅದು ರಿಪಲ್ಷನ್ ನಿಮ್ಗೆ ವಾಪಸ್ ಬರುತ್ತೆ. ಎಷ್ಟು ನಿಧಾನ ಹೊಡಿತೀಯಾ ಅಷ್ಟು ನಿಧಾನವಾಗಿ ಅದು ವಾಪಸ್ ಬರುತ್ತೆ. ಹಾಗಾದರೆ ರಿಪಲ್ಷನ್ ಅಂತಂದ್ರೆ ಏನು? ಒಂದು ಎಲೆಕ್ಟ್ರಾನ್ ರಿಪಲ್ಷನ್ ಆದಾಗ ಎನರ್ಜಿ ಜಾಸ್ತಿ ಆಗುತ್ತೆ. ಹಾಗಿದ್ದಾಗ 5 ಡಿ ಆರ್ಬಿಟಲ್ಸ್ ಏನಿದೆ, ದೀಸ್ 5 ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ಸ್ ಇಂಟು 2 ಲೆವೆಲ್ಸ್. ಓಕೆ, ಒನ್ ಈಸ್ ಇ.ಜಿ. ಸೆಟ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ T2G ಸೆಟ್. T2Gಲಿ dxy, dyz ಆ್ಯಂಡ್ dxz. ಆ್ಯಂಡ್ E2G ಅಂದರೆ ಯಾವುದು? ಸಾರಿ, ಇ.ಜಿ. ಅಂದರೆ ಯಾವುದು? dx ಸ್ಕ್ವೇರ್ y ಸ್ಕ್ವೇರ್ ಆ್ಯಂಡ್ dz ಸ್ಕ್ವೇರ್. ಈ ರೀತಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಗುತ್ತೆ. ಸೊ ಯಾಕೆ ಗೊತ್ತಾಯ್ತಲ್ವಾ? ರಿಪಲ್ಷನ್ ಆಗೋದ್ರಿಂದ ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಇ.ಜಿ. ಸೆಟ್ ಆ್ಯಂಡ್ T2G ಸೆಟ್. ಒಂದು ನೆನ್ಪಿಟ್ಕೊಬಿಡಿ, T2G ಇಲ್ಲೇ ಇದೆ, ಒಂದು ಶಾರ್ಟ್ ಕಟ್ ಇದೆ ನೋಡಿ. T2G ಎಷ್ಟು ಟರ್ಮ್ಸ್ ಇದೆ? 1 2 3 ಅಂದರೆ 3 ಆರ್ಬಿಟಲ್ಸ್. ಇ.ಜಿ. ಅಂದರೆ ಎಷ್ಟು ಟರ್ಮ್ಸ್ ಇದೆ? 2 ಇದೆ. ಸೊ 2 ಆರ್ಬಿಟಲ್ಸ್. ಈ ರೀತಿ ನೆನ್ಪಿಟ್ಕೋಬೇಕು. ಇ.ಜಿ. ಅಂದರೆ 2 ಆರ್ಬಿಟಲು, T2G ಅಂದರೆ 3 ಆರ್ಬಿಟಲ್ ಅಂತ ತಿಳ್ಕೊಬೇಡಿ. ಯಾಕೆ ಇಲ್ಲಿ ಇ.ಜಿ. ಮೇಲೆ ಹೋಗಿದೆ ಸರ್ ಹಾಗಾದರೆ ಅಂತಂದರೆ, ಬಿಕಾಸ್ ಅಲಾಂಗ್ ದ ಆಕ್ಸಿಸ್ ಏನಾದರೂ ಲಿಗ್ಯಾಂಡ್ ಟ್ರಾವೆಲ್ ಮಾಡ್ತಾ ಇದ್ರೆ ರಿಪಲ್ಷನ್ ಆಗುತ್ತೆ. ರಿಪಲ್ಷನ್ ಆದರೆ ಇ.ಜಿ. ಸೆಟ್ ಟ್ರಾವೆಲ್ ಆಗುತ್ತೆ. ಅಕಸ್ಮಾತ್ ಇನ್ ಬಿಟ್ವೀನ್ ದ ಆಕ್ಸಿಸ್ ಟ್ರಾವೆಲ್ ಮಾಡ್ತಾ ಇದ್ರೆ ಲಿಗ್ಯಾಂಡ್ ಏನಾದರೂ, ಆಗ ರಿಪಲ್ಷನ್ ಆದರೆ ಇದು ಟಾಪ್ಗೆ ಹೋಗುತ್ತೆ, ಬಟ್ ಇದು ಕೆಳಗೆ ಬರುತ್ತೆ. ಇಷ್ಟು ಅಮೌಂಟ್ ಡಿಕ್ರೀಸ್ ಆಗುತ್ತೆ, ಇದು ಇಷ್ಟು ಅಮೌಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಈ ರೀತಿ ಸ್ಪ್ಲಿಟಿಂಗ್ ಆಗುತ್ತೆ. ಹಾಗಾದ್ರೆ ಅದಕ್ಕೆ ನಾನು ಶೇಪ್ಸ್ ಆಫ್ ಡಿ ಆರ್ಬಿಟಲ್ಸ್ನ ಎಕ್ಸ್ಪ್ಲೇನ್ ಮಾಡಿರೋದು. ಅರ್ಥ ಆಯ್ತು ಏನು ಅನ್ಕೋತೀನಿ? ಓಕೆ, ಇದನ್ನು ನೋಡಿ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಬರೀರಿ, ಕಲೀರಿ, ಆಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಹಾಗಾದ್ರೆ ಇಷ್ಟು ನಿಮಗೆ ಶೇಪ್ಸ್ ಆಫ್ ಡಿ ಆರ್ಬಿಟಲ್ ಗೊತ್ತಾಯಿತು ನೋಡಿ. ಈ 3 ಸೆಟ್ ಡಿಫರೆಂಟು, ಈ 2 ಸೆಟ್ ಡಿಫರೆಂಟು. ದೀಸ್ 2 ಸೆಟ್ಸ್ ಆರ್ ಇ.ಜಿ. ಆ್ಯಂಡ್ ದೀಸ್ 3 ಸೆಟ್ಸ್ ಆರ್ T2G. ಅರ್ಥ ಆಯಿತು ಅನ್ಕೋತೀನಿ. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಸ್ಲೈಡ್ಗೆ ನಾವು ಮೂವ್ ಆಗೋಣ. ಈಗ ಏನು ಅಂತ ಅಂದ್ಬಿಟ್ಟು, ಓಕೆ, ಈಗ ಹಾಗಾದರೆ ವಿ ಹ್ಯಾವ್ ಟು ಡಿಸ್ಕಸ್ ಓಕೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆ್ಯಂಡ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. Octahedral and tetrahedral complex we have to discuss the crystal field splitting. So how the crystal field splitting takes place in octahedral geometry? Geometry ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯಾವುದು ಸ್ಪ್ಲಿಟ್ ಆಗುತ್ತೆ, ಹೈಯರ್ ರೇಂಜ್ ಲೆವೆಲ್ಗೆ ಯಾವ್ದು ಹೋಗುತ್ತೆ, ಲೋವರ್ ರೇಂಜ್ ಲೆವೆಲ್ಗೆ ಯಾವ್ದು ಹೋಗುತ್ತೆ ಅನ್ನೋದು ಜಾಮೆಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಲುಕ್ ಎಟ್ ದ ಜಾಮೆಟ್ರಿ ಆಫ್ ದಿಸ್ ಕ್ರಿಸ್ಟಲ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನೋಡಿ, ಇಲ್ಲಿ ಏನಿಲ್ಲಿ ಕಲರಲ್ಲಿ ಮೆನ್ಷನ್ ಮಾಡಿ, ದಿಸ್ ಇಸ್ ಲಿಗ್ಯಾಂಡ್. ಓಕೆ, ಸೆಂಟ್ರಲ್ ಮೆಟಲ್ ಆಟಮ್ ಇದೆ. ಲಿಗ್ಯಾಂಡ್ಸ್ಗಳೆಲ್ಲ ನೋಡಿ ಯಾವುದ್ರ ಮೇಲೆ ಟ್ರಾವೆಲ್ ಮಾಡ್ತಾ ಇದೆ. ಒಂದು ಕ್ಲೀನಾಗಿ ಡಯಾಗ್ರಾಮ್ ಬರ್ ತೋರಿಸಿ ನೋಡಿ. ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇದೆ. ಆಕ್ಟಾಹೆಡ್ರಲ್ ಜಾಮೆಟ್ರಿ ಅಂದರೆ ನೋಡಿ ಈ ರೀತಿ ಇರುತ್ತೆ. ಓಕೆ, ಈ ರೀತಿ ಇರುತ್ತೆ. ಸೊ ಕೋರ್ಡಿನೇಷನ್ ನಂಬರ್ 6 ಅಂತ ಗೊತ್ತಿದೆ, ಎಬೋ ಪ್ಲೇನ್ ಆ್ಯಂಡ್ ಬಿಲೋ ದ ಪ್ಲೇನ್. ಆಕ್ಟಾಹೆಡ್ರಲ್ ಜಾಮೆಟ್ರಿ ಅಂತಂದ್ರೆ ಈಗ ಒಂದು ಪ್ಲೇನ್, ಈ ಪ್ಲೇನಲ್ಲಿ 4 ಲಿಗ್ಯಾಂಡ್ಸು 4 ಡೈರೆಕ್ಷನ್ ಇದೆ. ದೀಸ್ ಆರ್ 4 ಲಿಗ್ಯಾಂಡ್ಸ್. ಓಕೆ, 4 ಲಿಗ್ಯಾಂಡ್ಸು ಈ 4 ಡೈರೆಕ್ಷನಲ್ಲಿ ಇದೆ. 4 ಲಿಗ್ಯಾಂಡ್ಸು 4 ಮೂಲೆಯಲ್ಲಿ 4 ಕಾರ್ನರಲ್ಲಿದೆ. ಇನ್ನು 2 ಲಿಗ್ಯಾಂಡ್ಸ್ ಏನಿದೆ, ದೀಸ್ 2 ಲಿಗ್ಯಾಂಡ್ಸ್, ಒನ್ ಇಸ್ ಅಬೋವ್ ದ ಪ್ಲೇನ್ ಆ್ಯಂಡ್ ಒನ್ ಇಸ್ ಬಿಲೋ ದ ಪ್ಲೇನ್. ಹಾಗಾದ್ರೆ ಇಲ್ಲಿ ನೋಡಿ, ಈಗ ಇಲ್ಲೇ ಗೊತ್ತಾಗ್ತದೆ ಇದೇನಿದೆ ಇಷ್ಟು ಕೂಡ ಒಂದು ಪ್ಲೇನಲ್ಲಿದೆ. ದಿಸ್ ಇಸ್ ಅಬೋವ್ ದ ಪ್ಲೇನ್ ಆ್ಯಂಡ್ ದಿಸ್ ಒನ್ ಇಸ್ ಬಿಲೋ ದ ಪ್ಲೇನ್. ಹಾಗಿದ್ದಾಗ ನೋಡಿ ಲಿಗ್ಯಾಂಡ್ಸಲ್ಲಿ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಈಗ ಇದನ್ನು ತೊಗೊಳೋಣ ನೋಡಿ, ಇದೊಂದು ಇದೇ ರೀತಿ ಅಂದ್ಕೊಳ್ಳೋಣ. ಸೊ ಇವೆಲ್ಲ ಕೂಡ 90 ಡಿಗ್ರಿ ಇದೆ. ಓಕೆ, ಎಲ್ಲ ನೋಡಿ ನೀವು 90 ಡಿಗ್ರಿ ಇರುತ್ತೆ ಇದು. ಸೊ 90 ಡಿಗ್ರಿ ಎಲ್ಲ ಕೂಡ 90 ಡಿಗ್ರಿ ಇರುತ್ತೆ. ಒಂದು ಪ್ಲೇನ್ ಅಂತಂದರೆ ಇದ್ರ ಮೇಲೆ ಇನ್ನೊಂದು ಲಿಗ್ಯಾಂಡ್ ಪಾಸ್ ಆಗಿದೆ ಅಂದರೆ ಇಟ್ ಇಸ್ ಪರ್ಪೆಂಡಿಕ್ಯುಲರ್, ರೈಟ್? ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅರ್ಥ. ಹಾಗಾದರೆ ಎಲ್ಲ 90 ಡಿಗ್ರಿ ಇದೆ ಅಂತ ಗೊತ್ತಾಗಿದೆ. ಸೊ ಈ ರೀತಿ ಇದ್ದಾಗ XYZ ಆಕ್ಸಿಸ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ದಿಸ್ ಇಸ್ X ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ವೈ ಆಕ್ಸಿಸ್ ಕೊಟ್ಟಿದ್ದೀನಿ. ಹಾಗೆ Z ಆಕ್ಸಿಸ್ ಅಂತ ಮೆನ್ಷನ್ ಮಾಡಿದ್ದೀನಿ, ಒಂದನ್ನು ಕೂಡ ಅಂತ ಹೇಳ್ಬೋದು ಈ ರೀತಿ. ಓಕೆ, ಈ XYZ ಇದ್ದಾಗ XYZ ಆಕ್ಸಿಸ್ ಮೇಲೆ ಲಿಗ್ಯಾಂಡ್ಸ್ಗಳೇನಾದರೂ ಈ ಥರ ಟ್ರಾವೆಲ್ ಮಾಡ್ತಾ ಇರುತ್ತೆ. ಇನ್ ಕೇಸ್ ಆಫ್ ಆಕ್ಟಾಹೆಡ್ರಲ್ ಜಾಮೆಟ್ರಿಯಿಂದ ಲಿಗ್ಯಾಂಡ್ಸ್ಗಳು ಅಲಾಂಗ್ ದ ಆಕ್ಸಿಸು ಟ್ರಾವೆಲ್ ಮಾಡ್ತಾ ಇದೆ. ಇದೊಂದು XYZ ಆಕ್ಸಿಸ್. ಓಕೆ, ಇದೊಂದು ಆಕ್ಸಿಸ್ ತಗೊಳ್ಳಿ, X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್ ಅಂತ ಕೊಡೋಣ ಬೇಕಾದ್ರೆ. ಓಕೆ, ಸೊ ಹೀಗಿದ್ದಾಗ ಲಿಗ್ಯಾಂಡ್ಸ್ಗಳೆಲ್ಲ ಏನಾಗಿದೆ ಈ ಆಕ್ಸಿಸ್ ಮೇಲೆ ಟ್ರಾವೆಲ್ ಮಾಡ್ತಾ ಇದೆ, ಅಲಾಂಗ್ ದ ಆಕ್ಸಿಸ್ ಮೂವ್ ಆಗ್ತಾ ಇದೆ. ಅಲಾಂಗ್ ದ ಆಕ್ಸಿಸ್ ಮೂವ್ ಆಗಿ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ರಿಪಲ್ಷನ್ ಆದರೆ ಹಾಗಾದರೆ ಯಾವ ಆರ್ಬಿಟಲ್ಲು ಹೈಯರ್ ಎನರ್ಜಿ ಆಗುತ್ತೆ, ಯಾವ ಆರ್ಬಿಟಲ್ಲು ಲೋವರ್ ಎನರ್ಜಿ ಬರುತ್ತೆ? ಹೈಯರ್ ಎನರ್ಜಿಗೆ ಹೋಗುವಂಥದ್ದು ಯಾವ ಆರ್ಬಿಟಲ್ಲು? ಇ.ಜಿ. ಸೆಟ್. ಓಕೆ, ಲೋವರ್ ಎನರ್ಜಿ ಹೋಗುವಂಥದ್ದು ಯಾವುದು? T2G ಸೆಟ್. ಓಕೆ, T2G ಸೆಟ್ ಅನ್ನೋದು ಲೋವರ್ ಎನರ್ಜಿ ಬರುತ್ತೆ. ಯಾಕಂದರೆ ಇನ್ ಬಿಟ್ವೀನ್ ದ ಆಕ್ಸಿಸ್ ಇರೋದು ಆರ್ಬಿಟಲ್ಸ್ಗಳು ಯಾವುದು? dxy, dyz, dz ಸ್ಕ್ವೇರ್. ಬಟ್ ಆಕ್ಟಾಹೆಡ್ರಲ್ ಜಾಮೆಟ್ರಿಲಿ ಲಿಗ್ಯಾಂಡ್ಸ್ಗಳು ಮೂವ್ ಆಗ್ತಾ ಇರೋದು ಯಾವ ಕಡೆಗೆ? ಅಲಾಂಗ್ ದ ಆಕ್ಸಿಸ್. ಅಲಾಂಗ್ ದ ಆಕ್ಸಿಸ್ ಇರೋ ಆರ್ಬಿಟಲ್ಸ್ ಯಾವುದು?
ಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆ್ಯಂಡ್ ಡಿ ಝೆಡ್ ಸ್ಕ್ವೇರ್. ಸೊ ಹಾಗಾದರೆ ಏನು ಬರುತ್ತೆ ನಮಗೆ ಇ ಜಿ ಸೆಟ್ ಆ್ಯಂಡ್ T2G ಸೆಟ್. ಇ ಜಿ ಸೆಟ್ ಅಂದರೆ ಯಾವ್ದು ಹಾಗಾದರೆ ಇ ಜಿ ಸೆಟ್ ದಿಸ್ ಇಸ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ಡಿ ಝೆಡ್ ಸ್ಕ್ವೇರ್. T2G ಅಂದರೆ ಯಾವುದು ಡಿ ಎಕ್ಸ್ ವೈ ಆ್ಯಂಡ್ ಡಿ ವೈ ಝೆಡ್ ಆ್ಯಂಡ್ ಡಿ ಎಕ್ಸ್ ಝೆಡ್. ದಿಸ್ ಇಸ್ T2G. ಏನಕ್ಕೆ ಈ ರೀತಿ ಆಯಿತು ಗೊತ್ತಾಗಿದೆ ನೋಡ್ಕೊಳ್ಳಿ. ಹಾಗೆ ಆ ಡಯಾಗ್ರಾಮನ್ನು ನೀವು ಸ್ವಲ್ಪ ನೋಡಿ ಯಾಕೆ ಆ ರೀತಿ ಅಂದರೆ ಡಯಾಗ್ರಾಮ್ನ ಆಕ್ಟಾಹೆಡ್ರಲ್ ಜಾಮಿಟ್ರಿನ ವಾಚ್ ಮಾಡಿ. ಆಕ್ಟಾಹೆಡ್ರಲ್ ಜಾಮಿಟ್ರಿನ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲಿ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆಕ್ಟಾಹೆಡ್ರಲ್ ಜಾಮಿಟ್ರಿ ನೋಡಿ ಯಾಕೆ ಸ್ಪ್ಲಿಟ್ ಆಗುತ್ತೆ. ಲಿಗ್ಯಾಂಡ್ಸ್ ಎಲ್ಲ ಅಲಾಂಗ್ ದ ಆಕ್ಸಿಸ್ ಬರ್ತಾ ಇದೆ. ಅಲಾಂಗ್ ದ ಆಕ್ಸಿಸ್ ಬರ್ತಾ ಇದೆ ಅಂತಂದರೆ ಯಾವುದು ಅಲಾಂಗ್ ದ ಆಕ್ಸಿಸ್ ಆರ್ಬಿಟಲ್ ಇದೆ ಅದು ಹೈ ಎನರ್ಜಿ ಲೆವೆಲ್ಗೆ ಸ್ಪ್ಲಿಟ್ ಆಗುತ್ತೆ. ಯಾವುದು ಬಿಟ್ವೀನ್ ದ ಆಕ್ಸಿಸ್ ಇದೆ ಆರ್ಬಿಟಲ್ ಅದು ಲೋವರ್ ಎನರ್ಜಿ ಆಗುತ್ತೆ. ಹಾಗಾದರೆ ವಿ ಹ್ಯಾವ್ ಟು ಸ್ಟಡಿ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಡಯಾಗ್ರಾಮ್ಟಿಕಲಿ ಸ್ಟಡಿ ಮಾಡೋಣ. ಈಗ ನೆಕ್ಸ್ಟ್ ಹೊತ್ತು ನೋಡೋಣ. ಆ್ಯಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಥಿಯರಿ ಎಕ್ಸಾಮ್. 2 ಮಾರ್ಕ್ಸ್ಗೆ ರೈಟ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಜಾಮಿಟ್ರಿ ಆ್ಯಂಡ್ ಟೆಟ್ರಾಹೆಡ್ರಲ್ ಜಾಮಿಟ್ರಿ ಅಂತ ಕೇಳ್ತಾರೆ ನಿಮಗೆ. ಓಕೆ, ಆಕ್ಟಾಹೆಡ್ರಲ್ ಆ್ಯಂಡ್ ಟೆಟ್ರಾಹೆಡ್ರಲ್ ಜಾಮಿಟ್ರಿ ಅಂತ ಕ್ವಶನ್ ಬರುತ್ತೆ. ಈಗ ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ನೋಡಿ 5 ಆರ್ಬಿಟಲ್ ಇದೆ. ಓಕೆ, ಫ್ರೀ ಮೆಟಲ್ ಸ್ಟೇಟಲ್ಲಿ ಇನ್ನೊಂಥರ ಡಯಾಗ್ರಾಮ್ ಬರಿತೀನಿ. ಫ್ರೀ ಮೆಟಲ್ ಅಯಾನ್ ಅಂತ ಇದ್ದಾಗ ನೋಡಿ 5 ಆರ್ಬಿಟಲ್ಸ್ ಇದೆ. ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಎಕ್ಸ್ ಝೆಡ್ ಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್. ಇಲ್ಲಿದೆಯಾ? ಇಲ್ಲಿ ಬೇರೆ ರೀತಿ ಬರ್ತಿದ್ದೀವಿ, ನೋ ಪ್ರಾಬ್ಲಮ್. ಓಕೆ, 5 ಆರ್ಬಿಟಲ್ಸ್ ಇದೆ ಇನ್ ಫ್ರೀ ಮೆಟಲ್ ಅಯಾನಲ್ಲಿ ಯಾವುದೇ ಲಿಗ್ಯಾಂಡ್ಸ್ ಅಪ್ರೋಚ್ ಮಾಡ್ತಾ ಇರಲ್ಲ. ಸೊ ನೋ ಪ್ರಾಬ್ಲಮ್, ಯಾವುದೇ ಲಿಗ್ಯಾಂಡ್ಸ್ ಅಪ್ರೋಚ್ ಆಗ್ತಾ ಇರಲ್ಲ. ಬಟ್ ಯಾವತ್ತಾದರೂ ಲಿಗ್ಯಾಂಡ್ಸು ಒಂದು ಈಕ್ವಲ್ ಡಿಸ್ಟೆನ್ಸಿಂದ ಎಲ್ಲ ಕಡೆ ಮೂವ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಮೂವ್ ಆಗುತ್ತೆ. ಓಕೆ ನೋಡಿ, ಎನರ್ಜಿ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸಿಂಗ್ ಎನರ್ಜಿ. ಸೊ ಹಾಗಾದರೆ ಇನ್ಕ್ರೀಸಿಂಗ್ ಎನರ್ಜಿ ಎಲ್ಲ ಲಿಗ್ಯಾಂಡ್ಸು ಈಕ್ವಲ್ ಡಿಸ್ಟೆನ್ಸಿಂದ ಮೆಟಲ್ ಹತ್ರ ಅಪ್ರೋಚ್ ಆಗ್ತಾ ಇದ್ದಾಗ ನೋಡಿ ಒಂದು ಅವರ್ ಎನರ್ಜಿ ಅಂತ ಬರ್ತಾ ಇದೆ. ದಟ್ ಮೀನ್ಸ್ ದ ಮೆಟಲ್ ಅಯಾನ್ ಇಸ್ ಇನ್ ಎ ಸ್ಪೆರಿಕಲ್ ಕ್ರಿಸ್ಟಲ್ ಫೀಲ್ಡ್. ಎಲ್ಲ ಲಿಗ್ಯಾಂಡ್ಸು ಈಕ್ವಲ್ ಡಿಸ್ಟೆನ್ಸಲ್ಲಿ ಅಪ್ರೋಚ್ ಆಗ್ತಾ ಇದೆ. ಇದು ಇನ್ ಕೇಸ್ ಆಫ್ ಫ್ರೀ ಮೆಟಲ್ ಅಯಾನ್. ಬಟ್ ಇನ್ ಕೇಸ್ ಆಫ್ ಏನಿದೆ ಅಲ್ಲಿ ಒಂದು ಎಲ್ಲ ಈ ಲಿಗ್ಯಾಂಡ್ಸ್ಗಳು ಈಕ್ವಲ್ ಡಿಸ್ಟೆನ್ಸಲ್ಲಿ ಮೂವ್ ಆಗ್ತಾ ಇದ್ರೆ ಆಗ ಅವರೇಜ್ ಎನರ್ಜಿ ಅಂತ ಬರುತ್ತೆ. ಆಗ ಸ್ವಲ್ಪ ಎನರ್ಜಿ ರೈಸ್ ಆಗುತ್ತೆ. ಸೊ ಇದನ್ನು ನಾವು ಆ್ಯಕ್ಚುಲಿ ಬ್ಯಾರಿ ಸೆಂಟರ್ ಅಂತ ಕರಿತೀವಿ. ಓಕೆ, ಇದನ್ನು ಬ್ಯಾರಿ ಸೆಂಟರ್ ಅಂತಲೂ ಕರಿತೀವಿ ಇದನ್ನು. ಓಕೆ, ಬ್ಯಾರಿ ಸೆಂಟರ್ ಅಂತಲೂ ಕರಿತೀವಿ. ಹಾಗಾದರೆ ಈಗ ಎಲ್ಲ ಅವರೇಜ್ ಎನರ್ಜಿ, ದಿಸ್ ಅವರೇಜ್ ಎನರ್ಜಿ ಇಸ್ 0. ಓಕೆ, 0 ಇರುತ್ತೆ. ಈಗ ಎಲ್ಲ ಲಿಗ್ಯಾಂಡ್ಸು ಈಕ್ವಲ್ ಡಿಸ್ಟೆನ್ಸ್ನ ಮೂವ್ ಆಗ್ತಾ ಇರುತ್ತೆ. ಬಟ್ ಎಲ್ಲ ಲಿಗ್ಯಾಂಡ್ಸು ಅಪ್ರೋಚ್ ಆಗ್ತಾ ಏನಾಗುತ್ತೆ, ಅಲಾಂಗ್ ದ ಆಕ್ಸಿಸ್ ಅಪ್ರೋಚ್ ಆಗ್ತಾರೋ ಲಿಗಂಡು ಒಂದು ಸೆಟ್ಟಾಗಿ ಹೋಗುತ್ತೆ. ಬಟ್ ಬಿಟ್ವೀನ್ ದ ಆಕ್ಸಿಸ್ ಇರೋ ಆರ್ಬಿಟಲ್ಸು ಒಂದು ಸೆಟ್ಟಾಗಿ ಬರುತ್ತೆ. ಹಾಗಾದರೆ ಆಕ್ಟಾಹೆಡ್ರಲ್ ಜಾಮಿಟ್ರಿಯಲ್ಲಿ ಏನಾಗುತ್ತೆ, 2 ಎನರ್ಜಿ ಲೆವೆಲ್ಸ್ ಸ್ಪ್ಲಿಟ್ ಆಗುತ್ತೆ. ದಟ್ ಈಸ್ ಫಸ್ಟ್ ಒನ್ ಇಸ್ ಇ ಜಿ ಸೆಟ್. ಓಕೆ, ಇ ಜಿ ಲೆವೆಲ್ ಆಗಿ ಒಂದಾಗುತ್ತೆ, ಇನ್ನೊಂದು T2G ಲೆವೆಲ್. ಓಕೆ, T2G ಲೆವೆಲ್ ಆಗಿ ಒಂದು ಸ್ಪ್ಲಿಟ್ ಆಗುತ್ತೆ. ದಿಸ್ ಇಸ್ ಲೋವರ್ ಎನರ್ಜಿ ಆರ್ಬಿಟಲ್ ಆ್ಯಂಡ್ ದಿಸ್ ಇಸ್ ಹೈಯರ್ ಎನರ್ಜಿ ಆರ್ಬಿಟಲ್. ಹಾಗಾದರೆ 0 ಅಂತಂದರೆ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಯಿತು ಎನರ್ಜಿ ರಿಪಲ್ಷನ್ ಆದಾಗ? ಎಷ್ಟು ಅಮೌಂಟ್ ಅಂತಂದರೆ ಇಲ್ಲಿಂದಲ್ಲಿಗೆ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಯಿತು ಅಂದರೆ ದಟ್ ಈಸ್ 3/5. ಓಕೆ ನೋಡಿ, 3/5 ಡೆಲ್ಟಾ ನಾಟ್ ಅಂತ ಕೊಡ್ತಾರೆ. ಡೆಲ್ಟಾ ನಾಟ್ ಅಂದರೆ ಹೇಳ್ತೀನಿ ಏನು ಅಂತ. ಸೊ 3/5 ಅಷ್ಟು ಅಮೌಂಟು ಇನ್ಕ್ರೀಸ್ ಆಯಿತು. ದಟ್ ಮೀನ್ಸ್ 0.6 ಅಂತಲೂ ಮೆನ್ಷನ್ ಮಾಡ್ಬೋದು. ಓಕೆ, ಇಷ್ಟು ಅಮೌಂಟ್ ಆಫ್ ಎನರ್ಜಿ ಇನ್ಕ್ರೀಸ್ ಆಗಿದೆ. ಅವರೇಜ್ ಎನರ್ಜಿಗಿಂತ ಇಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ ಈ 2 ಆರ್ಬಿಟಲ್ಸು. ದಿಸ್ ಇಸ್ ಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆ್ಯಂಡ್ ದಿಸ್ ಇಸ್ ಡಿ ಝೆಡ್ ಸ್ಕ್ವೇರ್. ದಿಸ್ ಇಸ್ ಡಿ ಎಕ್ಸ್ ವೈ, ದಿಸ್ ಡಿ ವೈ ಝೆಡ್ ಆ್ಯಂಡ್ ಡಿ ಎಕ್ಸ್ ಝೆಡ್. ಸೊ ಸೇಮ್ ಅದೇ ಡಯಾಗ್ರಾಮ್ ಇದೆ. ಆ್ಯಂಡ್ ಲೋವರ್ ಎನರ್ಜಿ ಅಂದರೆ ಎಷ್ಟು ಅಮೌಂಟ್ ಎನರ್ಜಿ ಡಿಕ್ರೀಸ್ ಆಯಿತು? ಅದೆಷ್ಟು ಡಿಕ್ರೀಸ್ ಆಯಿತು ಅಂದರೆ 2/5 ಡೆಲ್ಟಾ ಇಷ್ಟು ಡಿಕ್ರೀಸ್ ಆಯಿತು. ನೋಡಿ ತುಂಬ ಸಿಂಪಲ್. 3/5 ಅಂತಂದರೆ 3 ಆರ್ಬಿಟಲ್ ಮಿಸ್ ಆಗಿದೆ, ಹಾಗಾಗಿ 3. 5 ಆರ್ಬಿಟಲ್ ಇರೋದು, ಹಾಗಾಗಿ 5. 3/5 ಅಂತ ಶಾರ್ಟ್ಕಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ 2 ಆರ್ಬಿಟಲ್ಸ್ ಮಿಸ್ ಆಗಿದೆ, ಹಾಗಾಗಿ 2. ಔಟ್ ಆಫ್ 5 ಆರ್ಬಿಟಲ್ಸ್ 2 ಆರ್ಬಿಟಲ್ ಮಿಸ್ ಆಗಿದೆ, ಸೊ 2/5. ಈ ರೀತಿ ಶಾರ್ಟ್ಕಟ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಹಾಗಾದರೆ ಇದ್ರ ಮಧ್ಯೆ ಬರುವಂಥ ಎನರ್ಜಿ ನಾವು ಕ್ರಿಸ್ಟಲ್ ಫೀಲ್ಡ್ ಎನರ್ಜಿ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಹೇಳ್ತೀವಿ. CFSE, ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸಿಂಗ್ ಎನರ್ಜಿ. ಹೈಯರ್ ಎನರ್ಜಿಗೆ ಸ್ಪ್ಲಿಟ್ ಆಗಿದೆ ಅಂದರೆ ಇಟ್ ಈಸ್ ಲೆಸ್ ಸ್ಟೇಬಲ್. ಲೋವರ್ ಎನರ್ಜಿಗೆ ಸ್ಪ್ಲಿಟ್ ಆಗಿದೆ ಅಂದರೆ ಇಟ್ ಇಸ್ ಮೋರ್ ಸ್ಟೇಬಲ್. ಅಂದರೆ ಸ್ಟೆಬಿಲೈಸೇಷನ್ ಜಾಸ್ತಿ ಆಗ್ತಾ ಇದೆ ಈ ಆರ್ಬಿಟಲ್ಸ್ದು, ಬಟ್ ಈ ಆರ್ಬಿಟಲ್ಸ್ದು ಸ್ಟೆಬಿಲೈಸೇಷನ್ ಕಡಿಮೆ ಆಗ್ತಾಯಿದೆ, ಸ್ಟೇಬಲ್ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಹೈಯರ್ ಎನರ್ಜಿ ಮೀನ್ಸ್ ಲೆಸ್ ಸ್ಟೇಬಲ್, ಲೋವರ್ ಎನರ್ಜಿ ಮೀನ್ಸ್ ಮೋರ್ ಸ್ಟೇಬಲ್ ಅಂತ ಹೇಳ್ಬೋದು. ಹಾಗಾದರೆ ದಿಸ್ ಇಸ್ ವಾಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಸೊ ನೋಡ್ಕೊಬಿಡಿ ಕ್ಲೀನಾಗಿ. ಈ ರೀತಿ ಪ್ಯಾಟರ್ನ ಬರೀಬೇಕು ನೋಡಿ. ಆ ಪ್ಯಾಟರ್ನ್ ಏನಿದೆ ಆ ಪ್ಯಾಟರ್ನೇ ಬರೀರಿ. ಸೊ ಫ್ರೀ ಮೆಟಲ್ ಅಯಾನ್ ಕೇಸಲ್ಲಿ ಅವರೇಜ್ ಎನರ್ಜಿ ಯಾವಾಗ ಅವರೇಜ್ ಅಂದರೆ ಲಿಗ್ಯಾಂಡ್ಸ್ ಎಲ್ಲ ಈಕ್ವಲ್ ಡಿಸ್ಟೆನ್ಸಿಂದ ಅಪ್ರೋಚ್ ಆಗ್ತಾ ಇದೆ, ಆಗ ಅದು ಅವರೇಜ್ ಎನರ್ಜಿ ಅಂತ ಹೇಳುತ್ತೆ. ಲಿಗ್ಯಾಂಡ್ಸ್ ಎಲ್ಲ ಬಂದು ಡಿಸ್ಟೆನ್ಸ್ ಇನ್ನು ಅಪ್ರೋಚ್ ಆಗ್ತಾ ಇದ್ದಾಗ ರಿಪಲ್ಷನ್ ಕಾಸ್ ಆದಾಗ ಆಗ ಹೈಯರ್ ಎನರ್ಜಿ ಆ್ಯಂಡ್ ಲೋವರ್ ಎನರ್ಜಿ. ಸರ್ ಯಾಕೆ ಸರ್ ಇದೆ ಹೈಯರ್ ಎನರ್ಜಿ ಬಂತು? ಹೇಳಿದ್ದೆ ಆಗಲೇ, ಆಕ್ಟಾಹೆಡ್ರಲ್ ಜಾಮಿಟ್ರಲ್ಲಿ ಅಲಾಂಗ್ ದ ಆಕ್ಸಿಸು ಲಿಗ್ಯಾಂಡ್ಸ್ ಟ್ರಾವೆಲ್ ಆಗುತ್ತೆ.
ಸೊ ಅಲಾಂಗ್ ದ ಆಕ್ಸಿಸ್ ಇರೋ ಆರ್ಬಿಟಲ್ಸ್ ಯಾವುದು? dx square y square and dz square. ಇದು ಅಲಾಂಗ್ ದ ಆಕ್ಸಿಸ್ ಇರುವಂಥ ಆರ್ಬಿಟಲ್ಸ್. ಬಟ್ ಇದು ಇನ್ ಬಿಟ್ವೀನ್ ದ ಆಕ್ಸಿಸ್ ಇರುವಂಥ ಆರ್ಬಿಟಲ್. ಸ್ಟೂಡೆಂಟ್ಸಿಗೆ ಗೊತ್ತಾಯ್ತು ಈಗ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನೋಡಿ ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಬಿಟ್ರೆ ರಿಕಾಲ್ ಮಾಡ್ತೀನಿ ಇನ್ನೊಂದು ಸರಿ. ಸೊ ಯಾವ ರೀತಿ ಸ್ಪ್ಲಿಟಿಂಗ್ ಆಗಿದೆ ಅಂತ ಗೊತ್ತಾಯಿತು. ಫಸ್ಟು ಈ 5d ಆರ್ಬಿಟಲ್ಸ್ನ ಬರೀಬೇಕು. ಫಸ್ಟು 5d ಆರ್ಬಿಟಲ್ಸ್ನ ಬರೀರಿ. ದೀಸ್ ಆರ್ ಡಿಜೆನರೇಟ್. ಇದು ಫ್ರೀ ಮೆಟಲ್ ಅಯಾನಲ್ಲಿದ್ದಾಗ. ಅವರೇಜ್ ಎನರ್ಜಿ ಅಂದರೆ ದಿಸ್ ಇಸ್ ಕಾಲ್ಡ್ ಬ್ಯಾರಿ ಸೆಂಟರ್. ಅಂದರೆ ಅವರೇಜ್ ಎನರ್ಜಿ ಝೀರೋ ಇರುತ್ತಾಗ. ಯಾವಾಗ ಅವರೇಜ್ ಎನರ್ಜಿ ಅಂತಂದ್ರೆ ಲಿಗಂಡ್ಸ್ ಎಲ್ಲ ಈಕ್ವಲ್ ಡಿಸ್ಟೆನ್ಸ್ ಎಲ್ಲ ಅಪ್ರೋಚ್ ಆಗ್ತಿದ್ದಾಗ ಅದು ಬ್ಯಾರಿ ಸೆಂಟರ್ ಅಂತ ಹೇಳ್ತೀವಿ. ಸ್ಪ್ಲಿಟ್ ಆಗೋದು ಯಾವಾಗ? ಎಲ್ಲ ಲಿಗಂಡ್ಸ್ ಅಪ್ರೋಚ್ ಆದಾಗ ಬಂದಾಗ ರಿಪಲ್ಷನ್ ಆದಾಗ ಹೈಯರ್ ಎನರ್ಜಿ ಆರ್ಬಿಟಲ್ಸ್, ಲೋವರ್ ಎನರ್ಜಿ ಆರ್ಬಿಟಲ್ಸ್. ದಿಸ್ ಇಸ್ T2G. ಓಕೆ, T2G ಸೆಟ್ ಆ್ಯಂಡ್ ಹೈಯರ್ EG ಸೆಟ್. ಲೋವರ್ T2G ಸೆಟ್, ಓಕೆ, ಆ್ಯಂಡ್ ಹೈಯರ್ EG ಸೆಟ್ ಅಂತ ಹೇಳ್ತೀವಿ. ಆ್ಯಂಡ್ ದ ಡಿಫರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ದೀಸ್ ಟು ಸೆಟ್ ಆಫ್ ಆರ್ಬಿಟಲ್ಸ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ, CFSE. ವೆರಿ ಇಂಪಾರ್ಟೆಂಟ್ ಒನ್. ನೀಟ್ JEE ಎಕ್ಸಾಮಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಮ ಕ್ವಶನ್ ಬರ್ಬೋದು. ಕ್ಯಾಲ್ಕುಲೇಟ್ ದ CFSE ಆಫ್ ದಿಸ್ ಅಯಾನ್, ದಿಸ್ ಮೆಟಲ್ ಅಯಾನ್ ಅಂತ ಕೇಳ್ತಾರೆ. ಒಂದು ಲಿಗ್ಯಾಂಡ್ ಒಂದು ಕಾಂಪ್ಲೆಕ್ಸ್ ಇರುವಂಥದ್ದು ಕೇಳ್ತಾರೆ. ಹಾಗಾಗಿ CFSE ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ನೀಟ್ ಆ್ಯಂಡ್ JEE ಎಕ್ಸಾಮ್ಸ್, ರೈಟ್? ಇಷ್ಟು ಗೊತ್ತಾಯಿತು. ದಿಸ್ ಡಯಾಗ್ರಾಮ್ ಇಸ್ ಫಾರ್ 2 ಮಾರ್ಕ್ಸ್. ಥಿಯರಿ ಎಕ್ಸಾಮಲ್ಲಿ ರೈಟ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್, ಅದು ಡ್ರಾ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಆಕ್ಟಾಹೆಡ್ರಲ್ ಆರ್ ಟೆಟ್ರಾಹೆಡ್ರಲ್ ಎರಡು ಕಾನ್ಸೆಪ್ಟ್ ಇದೆ ನಿಮಗೆ ನಿಮ್ಮ ಪೋರ್ಷನಲ್ಲಿ. ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 ಮಾರ್ಕ್ಸ್. ಅರ್ಥ ಆಯ್ತಲ್ಲ? ಹಾಗೆ ಇದೇನು ಗೊತ್ತಾಗಿದೆ ನೋಡಿ, ಇನ್ನೊಂದು ಸರಿ ರೀಕಾಲ್ ಮಾಡ್ತೀನಿ. 3/5 ಅಂತಂದರೆ ಇದು ಅವರೇಜ್ ಎನರ್ಜಿ ಅಂತಂದರೆ ಇಷ್ಟು ಅಮೌಂಟ್ ಆಫ್ ಎನರ್ಜಿ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಓಕೆ, ರಿಪಲ್ಷನ್ ಆದಾಗ ಎನರ್ಜಿ ಹೈಯರ್ ಎನರ್ಜಿ ಅಂತ ಹೇಳಿದ್ವಿ ಅಲ್ವಾ? ಎಷ್ಟು ಅಮೌಂಟ್ ಆಫ್ ಎನರ್ಜಿ ಇನ್ಕ್ರೀಸ್ ಆಗಿದೆ? ದಿಸ್ ಮಚ್ ಆಫ್ ಅಮೌಂಟ್ ಆಫ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. 0.6 ಅಂತ ಬರ್ತಿದ್ದೀನಿ. ಇದನ್ನು ದಿಸ್ ಮಚ್ ಅಮೌಂಟ್ ಆಫ್ ಎನರ್ಜಿ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಈ ಆರ್ಬಿಟಲ್ಸು ಇಷ್ಟು ಅಮೌಂಟ್ ಆಫ್ ಎನರ್ಜಿ ಡಿಕ್ರೀಸ್ ಆಗಿದೆ. ಬಟ್ ದಿಸ್ ಆರ್ ಮೋರ್ ಸ್ಟೇಬಲ್. ಸೊ ಎನರ್ಜಿ ಜಾಸ್ತಿ ಕಡಿಮೆ ಆಗ್ತಾ ಏನಾಗ್ತಾ ಇರುತ್ತೆ, ಸ್ಟೆಬಿಲಿಟಿನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇಷ್ಟು ಅಮೌಂಟ್ ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಬಟ್ ಇಲ್ಲಿ ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನ್ಸ್, ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಬರೋದು ಒಂದು ಎಂಟಿ ಆರ್ಬಿಟಲ್ಗೆ ಮಾತ್ರ. ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾ ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಅಂದರೆ ಈ ಎನರ್ಜಿ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ, ರೈಟ್? ಸೊ ದಿಸ್ ಇಸ್ ಅಬೌಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಈಗ ಅದೇ ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೋಡಿ, ಒಂದು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಲೈಡಲ್ಲಿ the lower energy 3 orbitals are called T2G and higher energy or 2 orbitals are called EG set. ಸೊ ಅದನ್ನು ಸ್ಟೇಟ್ಮೆಂಟಲ್ಲಿ ಬರೀರಿ. ಸೊ ನಿಮ್ಮ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಏನರ್ಥ? ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಲಿಗ್ಯಾಂಡ್ಸ್, d orbitals degenerate or split into 2 levels. One is lower energy orbitals T2G and higher one is EG set ಅಂತ ಎಕ್ಸ್ಪ್ಲೈನ್ ಬರೀರಿ. ಆ್ಯಂಡ್ ಒನ್ ಥಿಂಗ್, ಫಾರ್ EG orbitals the increase in energy is 3/5 delta naught. What is delta naught? Delta naught means crystal field stabilization energy. ಅಂದರೆ CFSE ಡೆಲ್ಟಾ ಅಂತ ಇಂಡಿಕೇಟ್ ಮಾಡ್ತೀವಿ, ನಾಟ್ ಅಂತ ಇಂಡಿಕೇಟ್ ಮಾಡ್ತೀವಿ. ಫಾರ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಡೆಲ್ಟಾ ನಾಟ್ ಅಂತ ಇಂಡಿಕೇಟ್ ಮಾಡ್ತೀವಿ. ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಬಂದಾಗ ಅದನ್ನು T ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಇದು crystal field stabilization energy. ಡಿಫ್ರೆನ್ಸ್ ಏನಿದೆ, ದಟ್ ಈಸ್ CFSE. ಸೊ ವಾಟ್ ಇಸ್ CFSE then? The difference of energy between the two sets of degenerate orbitals is called crystal field splitting energy. That is crystal field stabilizing energy ಅಂತ ಹೇಳ್ತೀವಿ. ಯಾಕೆ ಹೇಳಿದ್ದೆ ನಾನು? ಎನರ್ಜಿ ಇದಾಗ್ತದೆ, ಸ್ಟೆಬಿಲಿಟಿನೂ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾವುದು? ಲೋವರ್ ಎನರ್ಜಿ. ಹೈಯರ್ ಎನರ್ಜಿದು ಸ್ಟೆಬಿಲಿಟಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಇಟ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸಿಂಗ್ ಎನರ್ಜಿ. ಸರ್, ಹಾಗಾದರೆ ಈಗ ಯಾವ ಲೆವೆಲ್ಗೆ ಸ್ಪ್ಲಿಟ್ ಆಗುತ್ತೆ? ಓಕೆ, ಸ್ಪ್ಲಿಟ್ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್ 2 ಎನರ್ಜಿ ಸ್ಪ್ಲಿಟ್ ಆಗಿದೆ. ಎಷ್ಟು ಅಮೌಂಟ್ ಸ್ಪ್ಲಿಟ್ ಆಗುತ್ತೆ ಸರ್? ಸ್ಪ್ಲಿಟ್ ಆಗಲ್ವಾ ಕೆಲವೊಂದು? ಬಟ್ ಇಟ್ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್, ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್. ಯಾವ ಲಿಗ್ಯಾಂಡಲ್ಲಿ ಪ್ರೆಸೆನ್ಸ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ನಾನು ಡಿಸ್ಕಸ್ ಮಾಡೋಣ. ಇಷ್ಟು ಗೊತ್ತಾಯಿತು ಅನ್ಕೋತೀನಿ ಈಗ ನನಗೆ. ಓಕೆ, ಡೌಟ್ಸ್ ಸರಿ ನೋಡ್ಕೊಳ್ಳಿ ಕ್ಲೀನಾಗಿ. ಸೊ ನಮ್ಮ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟ್ ಇಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಡೋಂಟ್ ವರಿ. ಸೊ ಇಷ್ಟು ಕೂಡ ಕಂಪ್ಲೀಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅನ್ನೋದು ನೀವು ಡ್ರಾ ಮಾಡಬೇಕಾಗುತ್ತೆ ಡಯಾಗ್ರಾಮ್ನ ಫಾರ್ 2 ಮಾರ್ಕ್ಸ್. ಓಕೆ, ಹಾಗಾದರೆ ಈಗ ಲಿಗ್ಯಾಂಡ್ಸ್ಗಳು ಸರ್ ಯಾವುದಿದ್ರೆ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ? ಸ್ಟ್ರಾಂಗ್ ಲಿಗ್ಯಾಂಡ್ಸ್, ವೀಕ್ ಲಿಗ್ಯಾಂಡ್ಸ್ ಅಂತ ಬರುತ್ತೆ. VBT ಥಿಯರಿಲಿ ಸ್ಟ್ರಾಂಗ್ ಲಿಗ್ಯಾಂಡ್ಸ್, ವೀಕ್ ಲಿಗ್ಯಾಂಡ್ಸ್ ಮಧ್ಯೆ ಡಿಫ್ರೆನ್ಸ್ ಮಾಡಲಿಲ್ಲ. ದಟ್ ಇಸ್ ದ ಫೇಲ್ಯೂರ್ ಆಫ್ VBT ಥಿಯರಿ. ಬಟ್ ಇಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. CFT ಥಿಯರಿಲಿ ಸ್ಟ್ರಾಂಗ್ ಲಿಗ್ಯಾಂಡ್ಸ್, ವೀಕ್ ಲಿಗ್ಯಾಂಡ್ಸ್ಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ. ಏನು ಗೊತ್ತಾ? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಬರುತ್ತೆ. ಓಕೆ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಬರುತ್ತೆ. ಬೇಸ್ಡ್ ಆನ್ ದಿಸ್ ನಾವು ಲಿಗ್ಯಾಂಡ್ಸ್ನ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿಗೆ ನಾವು ಅರೇಂಜ್ ಮಾಡ್ತೀವಿ. ಓಕೆ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದರೆ ದ ಸೀರೀಸ್ ಇನ್ ವಿಚ್ ದ ಲಿಗ್ಯಾಂಡ್ಸ್ ಆರ್ ಅರೇಂಜ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ CFSE. ಲಿಗ್ಯಾಂಡ್ಸ್ಗಳನ್ನ ಅದ್ರ ಸ್ಪ್ಲಿಟ್ಟಿಂಗ್ ಒಂದು ಕೆಪಾಸಿಟಿ ಮೇಲೆ ನಾವು ಅರೇಂಜ್ ಮಾಡ್ಕೊಂಡು ಹೋಗ್ತೀವಿ. ದಟ್ ಈಸ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಅದು ಹೇಗೆ? ಫಾರ್ ಎಕ್ಸಾಂಪಲ್ I ಮೈನಸ್, ಓಕೆ, Br ಮೈನಸ್, ಆ್ಯಂಡ್ Cl ಮೈನಸ್, F ಮೈನಸ್,
ಓಕೆ ಆ್ಯಂಡ್ SCN ಮೈನಸ್ S2 ಮೈನಸ್ ಈ ರೀತಿ ಒಂದು ಅರೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ F ಮೈನಸ್ ಅಂದರೆ ಫ್ಲೋರೈಡ್ ಅಂತ ಹೇಳ್ಬೋದು. ಸೊ ಇದೇ ರೀತಿ ನೋಡಿ ಆಮೇಲೆ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂದರೆ NH3 CO CN ಅಂತೆಲ್ಲ ಬರುತ್ತೆ. ಸೊ ಎಲ್ಲ ಇನ್ಕ್ರೀಸಿಂಗ್ ಆರ್ಡರ್ಲಿದೆ. ಸೊ ಸ್ವಲ್ಪ ಲಿಗ್ಯಾಂಡ್ಸ್ ನಾನು ಬರ್ದಿದ್ದೀನಿ, ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ಏನು ಅಂತ ನೆಕ್ಸ್ಟ್. ಸೊ ಈಗ ನೋಡಿ ಇದೆಲ್ಲ ನೋಡಿ ಲೆಸ್ ಎನರ್ಜಿ, ಲೆಸ್ ಸ್ಪ್ಲಿಟ್ಟಿಂಗ್ ಕೆಪಾಸಿಟಿ. ಓಕೆ, ಹೋಗ್ತಾ 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 ಸ್ಪ್ಲಿಟ್ಟಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ದೀಸ್ ಆರ್ ವೀಕ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸ್ಪ್ಲಿಟ್ಟಿಂಗ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಇತ್ತು ಅಂದರೆ ದೇ ಆರ್ ಕಾಲ್ಡ್ ವೀಕ್ ಲಿಗ್ಯಾಂಡ್ಸ್. ಸ್ಪ್ಲಿಟ್ಟಿಂಗ್ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಇತ್ತು ಅಂದರೆ ದೇ ಆರ್ ಕಾಲ್ಡ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ನಿಮಗೆ VBT ಥಿಯರಿ ಅಪ್ಲಿಕೇಶನ್ಸ್ ಮಾಡುವಾಗ CN ಪ್ರೆಸೆಂಟ್ ಇದ್ದರೆ ಸ್ಟ್ರಾಂಗ್ ಲಿಗ್ಯಾಂಡ್ ಅಂತ ಹೇಳ್ತಾ ಇದ್ವಿ. ಆ ಸ್ಟ್ರಾಂಗ್ ಲಿಗ್ಯಾಂಡಿಂದಾಗ ಏನಾಗ್ತಿತ್ತು, ಎಲ್ಲ ಪೇರಪ್ ಆಗ್ತಾ ಇತ್ತು. ವೀಕ್ ಲಿಗ್ಯಾಂಡಿಂದ ಏನಾಗ್ತಿತ್ತು, ಎಲ್ಲ ಕೂಡ ಪೇರಪ್ ಆಗ್ತಾ ಇರಲ್ಲ, ಸಿಂಗಲ್ ಎಲೆಕ್ಟ್ರಾನ್ಸ್ ಆಗಿರ್ತಿತ್ತು. ಓಕೆ, ಬಟ್ ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿದ್ದರೆ ಎಲ್ಲ ಎಲೆಕ್ಟ್ರಾನ್ಸ್ ಪೇರಪ್ ಆಗ್ತಾ ಇತ್ತು. ಹಾಗಾದರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂತ ಬಂದಾಗ ಎಷ್ಟು ಅಮೌಂಟ್ ಸ್ಪ್ಲಿಟ್ ಆಗುತ್ತೆ, ದಟ್ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ಸ್. ಅದರ್ ಇಸ್ ವೀಕ್ ಲಿಗ್ಯಾಂಡ್ಸ್ ಆರ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನಾವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗ ಡೆಫಿನೇಷನ್ ಕೊಟ್ಟಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಈಗ ನಾನು ಈ ಕಂಪ್ಲೀಟ್ ಸೀರೀಸ್ನ ಬರೀತೀನಿ ಹೇಗೆ ಅಂತ. ಡೆಫಿನೇಷನ್ ನೋಡಿ, ಏನೋ ಹೇಳಿದ್ದೇನಾಗಲೇ, ದ ಲಿಸ್ಟ್ ಆಫ್ ಲಿಗ್ಯಾಂಡ್ಸ್ ಅರೇಂಜ್ಡ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ crystal field splitting energy is called spectrochemical series. So these are the ligands. So ಇದಕ್ಕೆ ಶಾರ್ಟ್ಕಟ್ ಇದೆ ಸರ್. ಸೊ ಇಷ್ಟು ಲಿಗ್ಯಾಂಡ್ಸ್ ನೆನ್ಬಿಟ್ಕೋಬೇಕಾ ಸರ್? ಒಂದು ತುಂಬ ಈಸಿ ಶಾರ್ಟ್ಕಟ್ ಇದೆ ನೋಡಿ. ಫಸ್ಟ್ ಬರೆಯೋಣ ನೋಡಿ. ಹಾಲೋಜನ್ಸ್ ಏನಿದೆ, ಓಕೆ, ಹಾಲೋಜನ್ಸು ಫಸ್ಟ್ ಬರುತ್ತೆ. ಅದು ವೀಕ್ ಲಿಗ್ಯಾಂಡ್ಸ್ ಅಂತ ತಗೋತೀವಿ, I ಮೈನಸ್ ಆ್ಯಂಡ್ Cl ಮೈನಸ್ F ಮೈನಸ್. ಇಲ್ಲಿ ಒಂದು ಎರಡು ಸ್ಪೇಸ್ನ ಬಿಡಿ. ಓಕೆ, ಈ ಹಾಲೋಜನ್ಸ್ ಮಧ್ಯೆ, ಓಕೆ, ಈ ಎರಡು ಹಾಲೋಜನ್ಸ್ ಗ್ರೂಪ್ಗಳ ಮಧ್ಯೆ ನೋಡಿ ಅಯೋಡಿನ್ ಬಾಟಮಲ್ಲಿರುತ್ತೆ ಪೀರಿಯಡಿಕ್ ಟೇಬಲಲ್ಲಿ, ಆಮೇಲೆ ಬ್ರೋಮಿನ್, ಆಮೇಲೆ ಕ್ಲೋರೈಡು, ಆಮೇಲೆ ಟಾಪಲ್ಲಿ ಫ್ಲೋರೈಡ್ ಇರೋದು. ಸೊ ಅದೇ ಆರ್ಡರ್ ಬರೀರಿ. ಈ ಎರಡರ ಮಧ್ಯೆಗೆ ನೀವು S ಅಂತ ಎರಡನ್ನ ಸೇರಿಸಿ. ದಟ್ ಮೀನ್ಸ್ SCN ಮೈನಸ್ ಆ್ಯಂಡ್ S2 ಮೈನಸ್. ಅಲ್ಲಿ S2 ಅಂತ ಇದೆ. ಓಕೆ, ಆರ್ಡರ್ ಚೇಂಜ್ ಮಾಡಿದ್ದೀನಿ, S2 ಮೈನಸ್ ಅಂತ ಇದೆ. ಕನ್ಫ್ಯೂಸ್ ಆಗಿಬಿಡಿ, ಬೇಕಾದ್ರೆ ಬರೀತೀನಿ ಅದನ್ನೇ. ಓಕೆ ನೋಡಿ, S2 ಮೈನಸ್ ಆ್ಯಂಡ್ SCN ಮೈನಸ್ ಆ್ಯಂಡ್ ಫ್ಲೋರೈಡ್. ತುಂಬ ಈಸಿ ಶಾರ್ಟ್ಕಟ್ಟು. ಫಸ್ಟು ಇಲ್ಲಿಟ್ಟು ಹಾಲೋಜನ್ಸ್ ಬರೀರಿ. ಅಯೋಡಿನ್, ಬ್ರೋಮೈಡ್, ಕ್ಲೋರೈಡ್, ಫ್ಲೋರೈಡ್. ಟಾಪ್ ಆರ್ಡರ್ ಹಿಂಗೆ ಬರುತ್ತೆ. ಅವೆರಡರ ಮಧ್ಯೆ ಸಲ್ಫರ್ ಗ್ರೂಪ್ಗಳನ್ನ ಬರೀರಿ. ಒಂದು ಸಲ್ಫರ್ ಅಂದರೆ ಸಲ್ಫೈಡ್, ಇನ್ನೊಂದು ಥಯೋಸೈನೈಟ್. ಓಕೆ, ಥಯೋಸೈನೈಟ್ ಅಂದರೆ SCN. ಓಕೆ, ನೆಕ್ಸ್ಟು ಇನ್ನು ಗ್ರೂಪ್ಸ್ ನೋಡಿ. ಇದಾದಮೇಲೆ ಯಾವುದಿದೆ, OH ಅಂತ ಒಂದು ಬರೀರಿ. ನೆಕ್ಸ್ಟ್ ಒಂದು ಸ್ಪೇಸ್ ಬಿಡಿ, ಒಂದು ಎರಡು ಸ್ಪೇಸ್ ಬಿಡಿ. ನೆಕ್ಸ್ಟ್ ಎರಡು ಸ್ಪೇಸ್ ಬಿಟ್ಟು H2O ಬರೀರಿ. ಸೊ ಇಲ್ಲಿ ನೋಡಿ OH ಮೈನಸ್ ಆದಮೇಲೆ ಇಲ್ಲಿರುವಂಥದ್ದು ಒಂದು ಯಾವುದಪ್ಪ ಅಂದರೆ CH3COO ಮೈನಸ್ ಅಂತ ಇದೆ, ಅಸಿಟೇಟ್ ಅಯಾನ್. ಅದನ್ನು ಮೆನ್ಷನ್ ಮಾಡಿಲ್ಲ ನಾನಲ್ಲಿ, ಅಸಿಟೇಟ್ ಲಿಗ್ಯಾಂಡ್ ಅಂತ ಇದೆ. ಆ್ಯಂಡ್ C2O4 2 ಮೈನಸ್ ಆಕ್ಸಲೇಟ್ ಅಯಾನ್, ಆಕ್ಸಲೇಟ್ ಲಿಗ್ಯಾಂಡ್ ಅಂತ ಇದೆ. ಇದು ಆಕ್ಸಲೇಟ್ ಲಿಗ್ಯಾಂಡು, ಗೊತ್ತಾಯ್ತಲ್ಲ. ಇಲ್ಲಿ OH, ಇಲ್ಲಿ H2O. ಅವೆರಡರ ಮಧ್ಯೆ ಬರಬೇಕಾಗಿರೋದು ಯಾವುದು, ಒಂದು C ಅಂದರೆ ಅಸಿಟೇಟು ಆಕ್ಸಲೈಟ್, ಇವೆರಡು ಬರಬೇಕು. ನೆಕ್ಸ್ಟ್ ನೋಡಿ ಇನ್ನೊಂದೇನಿದೆ. ಇದಾದಮೇಲೆ ಇಷ್ಟು ಒಂದು ಗ್ರೂಪ್ ಆಯಿತಾ, ಇಷ್ಟು ಒಂದು ಶಾರ್ಟ್ಕಟಲ್ಲಿ ಒಂದು ಗ್ರೂಪ್ ಆಯಿತು. ನೆಕ್ಸ್ಟು ಇಲ್ಲಿಂದ ಇದೊಂದು ಶಾರ್ಟ್ಕಟ್ ಒಂದು ಗ್ರೂಪ್ ಆಯಿತು. ಈಗ ಇಲ್ಲಿದ್ದಂಗೆ ಗೊತ್ತಾಗಿದೆ. ನೆಕ್ಸ್ಟ್ ನೋಡಿ ಏನಂತ SCN ಅಂತ ಬರೆದಿದ್ದೀರಿ. ಈಗ ಥರ್ಡ್ ಸ್ಟೇಜಲ್ಲಿ, ಇದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಲ್ಲಿ SCN ಅಂತ ಕೊಡಿ, ಅಂದರೆ NCS ಅಂತ ಮೆನ್ಷನ್ ಮಾಡಿ. ಇಲ್ಲಿಂದ ಈಗ ಸ್ಟ್ರಾಂಗ್ ಲಿಗ್ಯಾಂಡ್ಸ್ಗಳು ಸ್ಟಾರ್ಟ್ ಆಗ್ತದೆ. ಹೇಗೆ ಅಂತ ಹೇಳ್ತೀನಿ. NCS ಮೈನಸ್ ಐಸೋಥಯೋಸೈನೇಟ್ ಅಂತ ಹೇಳ್ತೀವಿ ಇದನ್ನು. ನೆಕ್ಸ್ಟು ಒಂದು ಎರಡು ಸ್ಪೇಸ್ನ ಬಿಡಿ. ಓಕೆ, ಒಂದು ಎರಡು ಸ್ಪೇಸ್ನ ಬಿಟ್ಟು ಇಲ್ಲಿ NCS ಇದೆ, ನೆಕ್ಸ್ಟ್ ಯಾವುದಿದೆ NH3 ಅಂತ ಮೆನ್ಷನ್ ಮಾಡಿ. NH3 ಅಮೋನಿಯಾ. ಓಕೆ, ಸೊ ಇವೆರಡರ ಮಧ್ಯೆ ಈಗ ಇಲ್ಲಿ N ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಈ ಎರಡರ ಮಧ್ಯೆ ನೋಡಿ EDTA ಅಂತ ಇದೆ. ಸಾರಿ, EDTA ಒಂದೇ ಸಾಕು, EDTA. ಓಕೆ, 4 ಮೈನಸ್ ಅಂತ. ಓಕೆ, ಇಥಿಲೈನ್ ಡಯಮೈನ್ ಟೆಟ್ರಾ ಅಸಿಟೇಟ್. ಸೊ N ಮಧ್ಯೆ ಇರೋದು E ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಇದನ್ನೇ ಸ್ವಲ್ಪ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ಈನ್. ಸೊ ಆ ಕಡೆ ಏನಿರುತ್ತೆ NCS ಮೈನಸ್ NH3. ನೆಕ್ಸ್ಟ್ ಇವೆರಡರ ಮಧ್ಯೆ ನೋಡಿ EDTA ಏನು, ಇದೊಂದು ಸ್ಟೇಜ್ ಅಂತ ಕನ್ಸಿಡರ್ ಮಾಡಿ. ಗೊತ್ತಾಗಿದೆ ಅನಿಸುತ್ತೆ. ಹಾಗಾದ್ರೆ ನೆಕ್ಸ್ಟು ಅಗೇನ್ ಇಲ್ಲೇ ರಿಪೀಟ್ ಮಾಡಿ. ಏನಂತಂದರೆ ಈನಾದಮೇಲೆ ಅಗೇನ್ NO2. ಓಕೆ, NO2 ಮೈನಸ್. ಸೊ ಇಷ್ಟು ಕಂಪ್ಲೀಟು ಥರ್ಡ್ ಸ್ಟೇಜ್ ಅಂತ ಅಂದ್ಕೊಡಿ. ನೆಕ್ಸ್ಟ್ ಲಾಸ್ಟ್ ಸಿಂಪಲ್ಲು ಇರೋದು ಯಾವುದು, ಕಾರ್ಬನ್ನು, CN ಮತ್ತು CO. ಇದೆರಡು ಒಂದು ಸ್ಟೇಜು. ತುಂಬ ಸಿಂಪಲ್ ಶಾರ್ಟ್ಕಟ್ಟು ನೋಡಿ. IBr ಮೈನಸ್ಸು, Cl ಮೈನಸ್ಸು, F ಮೈನಸ್ಸು, ಇದೆರಡು ಮಧ್ಯೆ ಸಲ್ಫರ್ಗದು ಕಂಟೆಂಟ್ಗಳು ಹಾಕಿ. ಇದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ನೋಡಿ, OH ಮೈನಸ್ಸು H2O ಅಂತ ಬರ್ಕೊಳ್ಳಿ. ಆ ಎರಡರ ಮಧ್ಯೆ ಅಸಿಟೇಟು ಅಂದರೆ ಕಾರ್ಬನ್ ಕಾಂಪೌಂಡ್ಸ್ ಇದೆ, ಕಾರ್ಬನ್ ಅಂತ ತಿಳ್ಕೊಳ್ಳಿ. ನೆಕ್ಸ್ಟು N ಇಂದ ಸ್ಟಾರ್ಟ್ ಮಾಡಿ. ಇಲ್ಲಿ NCS, ಇಲ್ಲಿ NH3, ಅವೆರಡರ ಮಧ್ಯೆ EDTA, ಆ ಕಡೆ ಪಕ್ಕ EN, ಅಗೇನ್ N ಸ್ಟಾರ್ಟ್ ಆಗುತ್ತೆ, NO2, 3NN ಬರುತ್ತೆ. ಅಗೇನ್ ಲಾಸ್ಟಲ್ಲಿ ಒಂದು C ಮತ್ತು CO, ಕಾರ್ಬನ್ ಮಾನಾಕ್ಸೈಡ್ ಅಂದರೆ ಕಾರ್ಬೋನಿಲ್ ಲಿಗ್ಯಾಂಡ್ ಅಂತ ಹೇಳ್ತೀವಿ. ಸೊ ಇಷ್ಟು ಕೂಡ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತೀವಿ. ಹಾಗಾದರೆ ದಿಸ್ ಇಸ್ ದ ಆರ್ಡರ್ ಆಫ್
ಸ್ಪ್ಲಿಟಿಂಗ್ ಎನರ್ಜಿ ಹೋಗ್ತಾ 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 ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಇಲ್ಲಿಂದ ಎಲ್ಲ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ ಹೇಳ್ಬೋದು ಬೇಕಾದರೆ. ಹಾಗಾದರೆ ವಾಟ್ ಆರ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಆ್ಯಂಡ್ ವಾಟ್ ಆರ್ ವೀಕ್ ಲಿಗ್ಯಾಂಡ್ಸ್? ಸೊ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂದರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ನ ಜಾಸ್ತಿ ಮಾಡುವಂಥದ್ದು. ಓಕೆ, ಅದನ್ನು ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕಡಿಮೆ ಕಾಸ್ ಮಾಡುತ್ತೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ನ ಕಡಿಮೆ ಕಾಸ್ ಮಾಡುತ್ತಂದ್ರೆ ಅದನ್ನು ವೀಕ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಇದೆ ನೋಡಿ, ನೋಡೋಣ ಈಗ ವೀಕ್ ಲಿಗ್ಯಾಂಡ್ಸ್ ಯಾವುದು, ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ. ನೆಕ್ಸ್ಟ್ ಸ್ಲೈಡ್ ಆನ್ ಮಾಡಿ. What are strong ligands then? The ligands which cause small crystal field splitting are called weak field ligands. So weak field ligands, ಇಲ್ಲೊಂದು ಶಾರ್ಟ್ಕಟ್ ಇದೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸರ್ ವೀಕ್ ಫೀಲ್ಡ್ ಲಿಗ್ಯಾಂಡು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ನೆನ್ಪಿಟ್ಕೊಳ್ಳೋದು ಹೇಗೆ ಸರ್? ತುಂಬ ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ತನಕ ಹೇಳಿದೆ ನಾನು, ಇಲ್ಲಿ ತನಕ ಇರೋದಲ್ಲ ವೀಕ್ ಲಿಗ್ಯಾಂಡ್ಸ್ ಅಂತ. ಹಾಲೋಜನ್ಸ್, ಓಕೆ, ಹಾಲೋಜನ್ಸ್ನ ಎಕ್ಸ್ ಅಂತ ಮೆನ್ಷನ್ ಮಾಡ್ತೀನಿ. ಹಾಲೈಡ್ಸ್ ಅಂತ ಏನಿದೆ ಅದು ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಬರುತ್ತೆ. ಆ್ಯಂಡ್ ಸಲ್ಫರ್ ಅಂತ ಏನಿರುತ್ತೆ, ಸಲ್ಫರು ಏನು ಡೊನೇಟ್ ಮಾಡ್ತಾ ಇರುತ್ತೆ, ಸಲ್ಫರ್ ಇರೋದೆಲ್ಲ ಅದೆಲ್ಲ ಏನು ಬರುತ್ತೆ, ವೀಕ್ ಲಿಗ್ಯಾಂಡ್ಸ್ಗೆ ಬರುತ್ತೆ. ಎಸ್ ಇರೋಂಥಲ್ಲ ವೀಕ್ ಲಿಗ್ಯಾಂಡ್ಸ್ಗೆ ಬರುತ್ತೆ. ಆ್ಯಂಡ್ ಆಕ್ಸಿಜನ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇರೋದು OH- ಆ್ಯಂಡ್ H2O, ಇದೆಲ್ಲ ಆಕ್ಸಿಜನ್ ಡೊನೇಟ್ ಮಾಡ್ತಿದೆ ಎಲೆಕ್ಟ್ರಾನ್ಸ್ನ. ಹಾಗಾದರೆ ಶಾರ್ಟ್ಕಟ್ ಏನು, ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂದರೆ ಹಾಲೈಡ್ಸು, ಎಸ್ ಆ್ಯಂಡ್ O, ಈ ಮೂರು ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಾ ಇದ್ದರೆ ಅದು ವೀಕ್ ಲಿಗ್ಯಾಂಡ್ಸ್ಗೆ ಬರುತ್ತೆ. ನೋಡಿ ಇಲ್ಲಿ ಹಾಲೈಡ್ಸು ಎಸ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ, O ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ, ಇಲ್ಲೂ ಕೂಡ O ಇದೆ, ಇಲ್ಲೂ ಕೂಡ O ಇರುತ್ತೆ ಡೊನೇಟ್ ಮಾಡ್ತಾ ಇರೋದು ಎಲೆಕ್ಟ್ರಾನ್ಸ್ನ, ಇಲ್ಲೂ ಕೂಡ O ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇರುತ್ತೆ. ದಟ್ ಕಮ್ಸ್ ಅಂಡರ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ವಿಚ್ ಕಾಸ್ ಸ್ಮಾಲ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗು ತುಂಬ ಕಡಿಮೆ ಕಾಸ್ ಆಗುತ್ತೆ. ಇಷ್ಟು ಓಕೆ, ಈ ರೀತಿ ಇರುತ್ತೆ ಅಂದ್ಕೊಳ್ಳಿ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂದರೆ ನೋಡಿ ಇನ್ಯಾವುದಿದೆ, NCS-, ಓಕೆ, ಅದೇ ರೀತಿ CN, CO, NH3, ಇವೆಲ್ಲ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಇಲ್ಲಿ ಶಾರ್ಟ್ಕಟ್ಟು, ಇಲ್ಲಿ XSO ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿದ್ದಾರೆ. ವೀಕ್ ಫೀಲ್ಡ್ ಲಿಗ್ಯಾಂಡ್ಸಲ್ಲಿ ಪ್ರಾಬಬಿಲಿಟಿ ಜಾಸ್ತಿ N, ಓಕೆ, ಆ್ಯಂಡ್ ಕಾರ್ಬನ್ ಇದು ಎಲೆಕ್ಟ್ರಾನ್ ಡೊನೇಟ್ ಆಗ್ತಾ ಇರುತ್ತೆ. ಎನ್ನು ಕಾರ್ಬನ್ ಇದರಿಂದ ಮಾತ್ರ ಎಲೆಕ್ಟ್ರಾನ್ ಡೊನೇಟ್ ಆಗ್ತಾ ಇರುತ್ತೆ. ನೋಡಿ ಇಲ್ಲೇ NCS, N ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ. EDTA ಅಂತಂದರೆ ಈಥಲಿನ್ ಡೈಅಮೈನ್ ಅಂತ ಹೇಳ್ತೀವಿ, ಆ ಮೈನಲ್ಲಿ N ಡೊನೇಟ್ ಮಾಡ್ತಾ ಇರುತ್ತೆ, ಇಲ್ಲೂ ಕೂಡ N ಡೊನೇಟ್ ಮಾಡುತ್ತೆ, ಈನಲ್ಲೂ ಕೂಡ N ಡೊನೇಟ್ ಮಾಡುತ್ತೆ. ಸೊ N ಅಂತ ಏನಿರುತ್ತೆ ಅವೆಲ್ಲ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಸಿ ಅನ್ನೋದು ಕೂಡ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದ್ದಾಗ ಅವೆಲ್ಲ ಸ್ಟ್ರಾಂಗ್ ಲಿಗ್ಯಾಂಡ್ಸ್ಗೆ ಬರುತ್ತೆ. ಇದು ಶಾರ್ಟ್ಕಟ್. ಸೊ ದಿಸ್ ಇಸ್ ಅಬೌಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆ್ಯಂಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂದ್ರೆ ಏನು, ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅದು. ಸೊ ಲಿಗ್ಯಾಂಡ್ಸ್ ವಿಚ್ ಕಾಸ್ ಲಾರ್ಜ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇಸ್ ಕಾಲ್ಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ಎಕ್ಸಾಂಪಲ್ ಗೊತ್ತಿದೆ, ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಅರ್ಥ ಆಯ್ತು ಅನ್ಕೋತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಿದ್ದೆ ನಾನು, ಅಸಂಪ್ಷನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. According to crystal field theory, the bond between central metal atom and ligand is purely ionic. That is most important one. ಆ ಅಸಂಪ್ಷನ್ ಗೊತ್ತಿರಬೇಕು. ನೆಕ್ಸ್ಟು ಯಾಕೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಆಗುತ್ತೆ, ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಯಾವ ರೀತಿ ಆಗುತ್ತೆ, ರೀಸನ್ ಏನು, ರಿಪಲ್ಷನ್ ಹೇಗಾಗುತ್ತೆ, ಅಲಾಂಗ್ ದ ಆಕ್ಸಿಸ್ ಇದ್ರೇನು, ಇನ್ ಬಿಟ್ವೀನ್ ದ ಆಕ್ಸಿಸ್ ಇದ್ರೇನು. ಸೊ ಆಕ್ಟಾಹೆಡ್ರಲ್ ಜಾಮೆಟ್ರಿ ಅಂದರೆ ಅಲಾಂಗ್ ದ ಆಕ್ಸಿಸ್ಸು ಲಿಗ್ಯಾಂಡ್ಸ್ ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ಯಾವ ಆರ್ಬಿಟಲ್ಸು ಅಲಾಂಗ್ ದ ಆಕ್ಸಿಸ್ ಇರುತ್ತೆ ಅದು ಹೈ ಎನರ್ಜಿಗೆ ಹೋಗುತ್ತೆ, ದಟ್ ಇಸ್ EG. ಲೋ ಎನರ್ಜಿ ಅಂದರೆ T2G. ಸೊ ಹೇಗೆ ಸ್ಪ್ಲಿಟ್ಟಿಂಗ್ ಆಗೋದು, ಬೇಸ್ಡ್ ಆನ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಮೇಲೆ ಸ್ಪ್ಲಿಟ್ ಆಗುತ್ತೆ. ಆರ್ಡರ್ ಗೊತ್ತಾಗಿದೆ. ಸೊ ಲಿಗ್ಯಾಂಡ್ಸ್, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್, ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಗೊತ್ತಾಗಿದೆ. ಇಷ್ಟು ಕೂಡ ಕಂಪ್ಲೀಟ್ಲಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಡಿಸ್ಕಸ್ ಮಾಡಿದ್ವಿ. ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕಿಂತ ಟ್ರಿಕ್ಕಿ ಆಗಿರೋ ಕಾನ್ಸೆಪ್ಟ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನದು ತುಂಬ ಇಂಟ್ರೆಸ್ಟಿಂಗ್. ಈಗ ಇದೇ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಡಿಸ್ಕಷನ್ ಮಾಡೋಣ. ಓಕೆ, ಯೂಸಿಂಗ್ CFT ಥಿಯರಿ. ಯೂಸಿಂಗ್ CFT ವಿ ಹ್ಯಾವ್ ಟು ಡಿಸ್ಕಸ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಅದನ್ನು ಡಿಸ್ಕಸ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್. ನೀಟ್ JEE ಅದು ಕೂಡ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ವೇಟ್ ಮಾಡ್ತಾರೆ. ಥ್ಯಾಂಕ್ ಯು.